ಇದ್ದಾಗಿಲ್ಲ ಮಂತ್ರಿ ಆದ್ಮೇಲೆ ಯಶಸ್ವಿ ಹಣ ದುರುಪಯೋಗ ಮಾಡಿದ್ರು. ಮಂತ್ರಿ ಕೇಳಿ ಹೋದ್ರು. ನೂರ ನಮ್ಮ ಅಧ್ಯಕ್ಷರು ಬೆಳಗಾವಿಯಿಂದ ಮೈಸೂರು ನೂರ ಎಷ್ಟು ಸರ್ಕಾರ ಇದೆ, ಈ ಸರ್ಕಾರಕ್ಕೆ ಮನೆಗೆ ಬರಬೇಕು. ಆಮೇಲೆ ತಾವು ನೋಡಿದ್ರೆ ಸ್ವಲ್ಪ ಹೋರಾಟ ನ್ಯಾಯ ಬಿಡುಗಡೆ ತಾವು ಆಕ್ಟ್ ಮಾಡಿದ್ರಿ, ನ್ಯಾಯ ಮಾಡಿದ್ರಿ, ಅಕ್ಟಿ ಮಾಡಿದ್ರಿ. ದೇಶದಲ್ಲಿ 9 ಲಕ್ಷ ಒಬ್ಬರಿಗೆ ಹತ್ಯೆ ಆಗಿದೆ. 9 ಲಕ್ಷ ಕರ್ನಾಟಕದಲ್ಲಿ 1,20,000 ಬೀದರ್ನಲ್ಲಿ 8,000 11,000 ನಮ್ಮ ಹೈದರಾಬಾದ್ನಲ್ಲಿ 400 ಏಳನೇ ಮಠ ಒಬ್ಬರ ಮನೆ ಒಬ್ಬರ ಕೃಷ್ಣಗಿರಿ ಒಬ್ಬರ ಸಾಗರೇ ಒಬ್ಬರ ಏಮರಿ ಎಲ್ಲ ಕಡೆ ಹೋಗ್ಬೋದ. ನಮ್ಮ ತಂದೆಯರು ನಮ್ಮ ಮುಸ್ಲಿಂ ವತಿಯಿಂದ ನಾವು ಮುಸ್ಲಿಮರಿಗೆ ಮಾತಾಡ್ತಾ ಇಲ್ಲ. ಆದರೆ ಕಾಂಗ್ರೆಸ್ ಅವರು ಬೆಂಕಿ ಹಾಕ್ತಾ ಇದ್ದಾರ, ಹಿಂದೂ ಮುಸ್ಲಿಂ ಆಗ್ತಾ ಇದ್ದಾರ. ವಿರೋಧ ನಾವು ಹೋರಾಟ ಮಾಡ್ತಾ ಇದ್ವಿ. ಈ ಹೋರಾಟ ನಿಲ್ಲ. ಮುಖ್ಯಮಂತ್ರಿ ಹೇಳಿದ್ರು 3 ತಾರೀಕಿಗೆ ಇತ್ತು ರೈತರಿಗೆ ಪಾನಿ ನೀರು ಮಾಡ್ತೀನಿ, ಪಾನಿ ನೀರು ಮಾಡ್ತೀನಿ. ಎಲ್ಲಿ ಮಾಡ್ತೀನಿ ಪಾನಿ ನೀರು? ರಾತ್ರೋರಾತ್ ಜಮೀರ್ ಅಹಮದ್ ಖಾನ್ ಅವರು ಬೀದರ್ ಬರ್ತಾರ, ಮೀಟಿಂಗ್ ಮಾಡ್ತಾರ. ರಾತ್ರೋರಾತ್ ಎಷ್ಟು ಹಿಂದೂ ಮಂದಿ ಇದೆ ಎಲ್ಲ ಹಾಕಿ ಆಗ್ತಾರ. ಹಾಗಾಗಿ ತಾವೆಲ್ಲ ಸೇರಿ ರಾಜ್ಯಾಧ್ಯಕ್ಷರೇ ತಮ್ಮ ಜೊತೆ ಪುರ ಜನತಾ ಇದೆ, ಕಾರ್ಯಕರ್ತ ಇದೆ. ಈ ಹೋರಾಟ ವಿರೋಧಾತ್ಮಕ ಯಾವ ತನಕ ರೈತರಿಗೆ ಪ್ರಾಣಿಗೆ ಹೆಸರಲ್ಲ, ಈ ತನಕ ಹೋರಾಟ ಚಾಲು ಇದೆ. ಹೋರಾಟ ಚಾಲು. ಪ್ರಧಾನಮಂತ್ರಿಯವರು ಬಿಲ್ ಮಾಡ್ತಾ ಇದ್ದಾರೆ. ಬಿಲ್ ಹಾಗಾಗಿ ಸಿದ್ದರಾಮಯ್ಯ ಅವರು ಹೆದರಿಸಿ ಒಂದೇ ಕಾಸ್ಗೆ ಮುಸ್ಲಿಂಗಳೇ ಹೋರಾಟ, ಕಾಂಗ್ರೆಸ್ ಕಳ್ಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ತಾವೆಲ್ಲ ಬಂದಿರಿ. ಜಾಸ್ತಿ ಮಾತಾಡೋದು 2 ನಿಮಿಷ ಆಯ್ತು, 5 ನಿಮಿಷ ಆಯ್ತು. ಎಲ್ಲ ತಮ್ಮ ರಾಜ್ಯಾಧ್ಯಕ್ಷ ಮಾತಾಡಬೇಕು, ಶ್ರೀರಾಮುಲು ಮಾತಾಡಬೇಕು, ಶಿವರಾಯ ಮಾತಾಡಬೇಕು, ನಾಯಕರು ಮಾತಾಡಬೇಕು. ಎಲ್ಲ ಸಂಸ್ಥೆ ಮಾತಾಡ್ತೀವಿ. ಬಹಳ ಮಾತಾಡ್ತೀವಿ. ನಾವು ನಮ್ಮ ಜಿಲ್ಲೆಯಿಂದ ವಾಕ್ ಸಮಿತಿಯನ್ನು ಮಾಡಿ, ವಾಕ್ ಮಠ ಸಮಿತಿಯನ್ನು ಮಾಡಿ, ಕೃಷ್ಣ ಪಾಟೀಲ್ ಅವರು, ಶಿವರಾಮ ಅವರು, ರಾಜೇಂದ್ರ ಪಾಟೀಲ್ ಮಂಜು ಪಾಟೀಲ್ ಅವರು, ಉಲ್ಲಾಸಿನಿ ನರಾಯ್ ಅವರು, ಇವರು ಇಡೀ ನಮ್ಮ ಎಲ್ಲ ಮಂಡಳಿಗೆ, ಎಲ್ಲ ತಾಲೂಕಿಗೆ ಹೋಗಿ ಅಲ್ಲಿನ ಯಾವ್ಯಾವ ವಕ್ಫ್ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನು ಕಲೆ ಹಾಕಿ ರಾಜ್ಯಾಧ್ಯಕ್ಷರಿಗೆ ಇವತ್ತ ಅವರ ಸಂಪೂರ್ಣ ವರದಿಯನ್ನ ಸಬ್ಮಿಟ್ ಮಾಡ್ತಾ ಇದ್ದಾರೆ. ಅವರು ಪ್ರತಿ ಮಂಡಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ರೈತರ ಪಾಣಿಗಳನ್ನ, ರೈತರಿಗೆ ಬಂದಂತ ನೋಟಿಸ್ಗಳನ್ನ ಎಲ್ಲವನ್ನ ಕಲೆಕ್ಟ್ ಮಾಡಿ ಇವತ್ತ ನಾಳೆ ಬೆಳಗಾವಿಯಲ್ಲಿ ಬರ್ತಕ್ಕಂಥ ಅಧಿವೇಶನದಲ್ಲಿ ಯಾವ ರೀತಿ ರಾಜ್ಯಾಧ್ಯಕ್ಷರಿಗೆ ಅನುಕೂಲ ಆಗ್ತದೆ ಅದೇ ರೀತಿ ನಮ್ಮ ಜಿಲ್ಲೆಯ ಸಂಪೂರ್ಣ ವರದಿಯನ್ನ ವಕ್ಫ್ ಅಕಾವ್ ಸಮಿತಿ ರಾಜ್ಯಾಧ್ಯಕ್ಷರಿಗೆ ನೀಡ್ತಾ ಇದೆ. ಎಲ್ಲ ವಕ್ಫ್ ಸಮಿತಿಯ ಸದಸ್ಯರಿಗೆ ಧನ್ಯವಾದಗಳು. ಈಗ ನಮ್ಮ ಕೇಂದ್ರದ ಮಾಜಿ ಸಚಿವರು ಸನ್ಮಾನ್ಯ ಶ್ರೀ ಭಗವಂತ ಖೂಬಾ ಅವರು ಈ ಹೋರಾಟದ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತೇನೆ. बोलो भारत माता की, बोलो भारत माता की, वंदे वंदे. ರೈತ ಪರ ಹೋರಾಟಕ್ಕೆ ನಮ್ಮ ಭೂಮಿ ನಮ್ಮ ಹಕ್ಕು. ವಕ್ಫ್ ರೈತರ ಭೂಮಿಯ ಕಬಳಿಕೆ ವಿರುದ್ಧ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಡಿ.ವೈ. ವಿಜಯೇಂದ್ರ ಅವರ ನೇತೃತ್ವದಲ್ಲಿ
ಇವತ್ತು ಬೀದರ್ನಿಂದ ಸರ್ಕಾರಕ್ಕೆ ಕೃಷಿ ಮುಟ್ಟಿಸಬೇಕು, ರೈತರಿಗೆ ಧೈರ್ಯ ತುಂಬಬೇಕು ಅನ್ನುವಂತಹ ಸದುದ್ದೇಶದಿಂದ ಈ ಹೋರಾಟದ ನೇತೃತ್ವವನ್ನು ವಹಿಸಿದಂತಹ ರಾಜ್ಯಾಧ್ಯಕ್ಷರಾದಂತಹ ಆತ್ಮೀಯರಾದಂತಹ ವಿಜೇಂದ್ರಜಿ ಅವರೇ, ತಂಡದ ಸದಸ್ಯರಾದಂತಹ ಮಾಜಿ ಉಪಮುಖ್ಯಮಂತ್ರಿಗಳು ಡಾಕ್ಟರ್ ಅಶ್ವತ್ಥನಾರಾಯಣ ಅವರೇ, ಮಾಜಿ ಮಂತ್ರಿಗಳಾದ ಶ್ರೀರಾಮುಲು ಅವರೇ, ಮಾಜಿ ಸಚಿವರಾದ ಬಸವರಾಜ ಭೈರತಿ ಅವರೇ ಹಾಗೂ ವೇದಿಕೆ ಮೇಲಿದ್ದಂತಹ ಜಿಲ್ಲೆಯ ಹಾಗೂ ಎಲ್ಲ ಶಾಸಕ ಮಿತ್ರರೇ, ಮಾಜಿ ಶಾಸಕರುಗಳೇ, ಪದಾಧಿಕಾರಿಗಳೇ, ಜಿಲ್ಲಾಧ್ಯಕ್ಷರೇ, ಈ ಒಂದು ಬೃಹತ್ ಹೋರಾಟಕ್ಕೆ ಬಂದಿದ್ದಂತ ಎಲ್ಲ ನನ್ನ ಭಾರತೀಯ ಜನತಾ ಪಕ್ಷದ ದೇವದುರ್ಗದ ಕಾರ್ಯಕರ್ತ ಬಂಧುಗಳೇ, ರೈತಾಪಿ ವರ್ಗದವರೇ, ಮಾಧ್ಯಮದ ಮಿತ್ರರೇ, ಕಳೆದ 3 ತಿಂಗಳಿನಿಂದ ರಾಜ್ಯ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧವಾಗಲಿ, ಮುಖ್ಯಮಂತ್ರಿಗಳ ನೇರವಾಗಿ ಭಾಗಿಯಾದಂತಹ ಮೂಡ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಹೀಗೆ ಅನೇಕ ಹಗರಣಗಳ ವಿರುದ್ಧ ರಾಜ್ಯಾಧ್ಯಕ್ಷರು ನಿರಂತರವಾಗಿ ಅವಿರತವಾಗಿ ಹೋರಾಟವನ್ನು ಮಾಡಿದ ಪರವಾಗಿ ಇವತ್ತು ಕರ್ನಾಟಕದಲ್ಲಿ ಜನತೆಗೆ ಒಂದು ಧೈರ್ಯ ತುಂಬುವಂತಹ ಕೆಲಸವನ್ನಾಗಿದೆ. ಮತ್ತು ಕಾಂಗ್ರೆಸ್ ಸರ್ಕಾರ ಎಷ್ಟು ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅನ್ನುವಂಥದ್ದನ್ನು ಕೂಡ ಗುಣಮನೆ ಮಾಡುವಂತಹ ಕೆಲಸವನ್ನು ಕೂಡ ಆಗಿದೆ. ಅದೇ ರೀತಿ ಇವಾಗ 3 ತಿಂಗಳಿಂದ ಒಟ್ಟು ಜಮೀರ್ ಅಹಮದ್ ಪಿಎಂನಿಂದ ಪ್ರವಾಸವನ್ನು ಮಾಡಿ ರೈತರ ಜಮೀನನ್ನು ಕಬಳಿಸಬೇಕು ಅನ್ನುವಂಥ ಹುನ್ನಾರವನ್ನು ಬೀದರ್ನಿಂದ ಪ್ರಾರಂಭವಾಗಿದೆ. ಅದಕ್ಕೆ ರಾಜ್ಯಾಧ್ಯಕ್ಷರು ಕೂಡ ಬೀದರ್ನಿಂದ ಅದರ ವಿರುದ್ಧವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಇಡೀ ರಾಜ್ಯದಲ್ಲಿ ಒಳ್ಳೆ ರೀತಿಯ ಪ್ರತಿಕ್ರಿಯೆ ಸಿಗ್ತದೆ, ಸಮರ್ಥನೆ ಸಿಗ್ತದೆ. ರಾಜ್ಯಾಧ್ಯಕ್ಷರಿಗೆ ಇವತ್ತು ತಾವು ರಾಜ್ಯ ಮಟ್ಟದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ, ಮುಖ್ಯಮಂತ್ರಿಗಳ ವಿರುದ್ಧ, ಅವರ ಭ್ರಷ್ಟಾಚಾರ, ಅವರ ಸೌಜನ್ಯ ಪಕ್ಷಪಾತದ ವಿರುದ್ಧವಾಗಿ ನಿರಂತರವಾಗಿ ನಿಮ್ಮ ಹೋರಾಟವನ್ನು ನೀಡುತ್ತಾರೆ. ಮಾನ್ಯ ರಾಜ್ಯಾಧ್ಯಕ್ಷರೇ, ತಮ್ಮ ಹೋರಾಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಜಾಗೃತಿಯನ್ನ ಯಶಸ್ವಿಗೊಳಿಸಿದೆ. ನನ್ನ ಒಂದು ಸಲಹೆ ರಾಜ್ಯಾಧ್ಯಕ್ಷರಿಗೆ, ಯಾವ ರೀತಿ ರಾಜ್ಯ ಮಟ್ಟದಲ್ಲಿ ನೀವು ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧವಾಗಿ ಯಾವ ರೀತಿ ಹೋರಾಟ ಮಾಡ್ತಾ ಇದ್ದೀರೋ, ಅದೇ ರೀತಿ ಪ್ರತಿ ಜಿಲ್ಲಾ ಮಟ್ಟದಲ್ಲಿಯೂ ಕೂಡ ಅಲ್ಲಿನ ಉಸ್ತುವಾರಿ ಸಚಿವರುಗಳು ಭ್ರಷ್ಟಾಚಾರದಲ್ಲಿ, ಸರ್ಕಾರದ ಜಮೀನನ್ನು ಕಬಳಿಸುವುದರಲ್ಲಿ, ರೈತರಿಗೆ ಮೋಸ ಮಾಡುವುದರಲ್ಲಿ, ಬಡಜನರನ್ನ ಹತ್ತಿಕ್ಕುವುದರಲ್ಲಿ ನಿರಂತರವಾಗಿ ಅಲ್ಲಿನ ಉಸ್ತುವಾರಿ ಸಚಿವರುಗಳಿಂದ ನಡೀತಾ ಇದೆ. ಮಾನ್ಯ ರಾಜ್ಯಾಧ್ಯಕ್ಷರೇ, ಬೀದರ್ನಿಂದ ಪ್ರಾರಂಭ ಮಾಡಿದ ಹೋರಾಟಕ್ಕೆ ನಿಮ್ಮ ಬೀದರ್ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರ, ಸೌಜನ್ಯ ಪಕ್ಷಪಾತ, ರೈತರ ವಿರುದ್ಧವಾಗಿರುವಂತಹ ನಡವಳಿಕೆಗಳನ್ನ ನಿಮ್ಮ ಗಮನಕ್ಕೆ ನಾನು ಬಯಸುತ್ತೇನೆ. ಇವತ್ತು ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವರು ಇಲ್ಲಿನ ಅವರ ಸಹೋದರ ಅರಣ್ಯ ಭೂಮಿಯನ್ನ ಕಬಳಿಸಿದ್ದಾರೆ. ಕಬಳಿಸಿದರ ವಿರುದ್ಧವಾಗಿ ರಾಜ್ಯಪಾಲರಿಗೆ, ರಾಜ್ಯ ಸರ್ಕಾರಕ್ಕೆ ತಜ್ಞ ಕೂಡ ಕೊಟ್ಟಿದ್ದಾರೆ. ಆದರೆ ಇಲ್ಲಿಯವರೆಗೆ ರಾಜ್ಯ ಸರ್ಕಾರದಿಂದ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಮತ್ತು ಉಸ್ತುವಾರಿ ಸಚಿವರು, ಅರಣ್ಯ ಸಚಿವರಾಗಿರುವುದರಿಂದ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹೇರಿ ಯಾವುದೇ
ಮಾಡಿದ್ದಾರೆ. ನಾನು ಜಿಲ್ಲೆಯ 4 ಶಾಸಕರಿಗೆ ವಿನಂತಿಯನ್ನು ಮಾಡ್ತೇನೆ. ಸಂಪೂರ್ಣವಾದಂತಹ ಮಾಹಿತಿಯನ್ನ ರಾಜ್ಯಾಧ್ಯಕ್ಷರಿಗೆ ಒದಗಿಸಿ ಮುಂಬರುವಂತಹ ಬೆಳಗಾವಿ ಅಧಿವೇಶನದಲ್ಲಿ ಒಂದು ಸದನ ಸಮಿತಿಯನ್ನ ಮಾಡಿ ಆ ನೇತೃತ್ವದಲ್ಲಿ ಈಶ್ವರ್ ಖಂಡ್ರೆ ಅವರ ಸುಮಾರು 47 ಎಕರೆ ಜಮೀನನ್ನು ಅರಣ್ಯ ಭೂಮಿಯನ್ನು ಕಬಳಿಸಿದರೆ ಸಮಿತಿಯನ್ನು ಮಾಡಿ ಸತ್ಯಾಸತ್ಯತೆಯನ್ನು ಮಾಡಿ ಆ ಜಮೀನನ್ನ ಅರಣ್ಯ ಇಲಾಖೆಗೆ ಒಪ್ಪಿಸಬೇಕೆನ್ನುವಂಥದ್ದನ್ನ ರೈತರ ಪರವಾಗಿ ಜಿಲ್ಲೆಯ ಜನತೆ ಪರವಾಗಿ ನಾನು ನಿಮ್ಮನ್ನು ವಿನಂತಿಸಿಕೊಳ್ಳುತ್ತೇನೆ. ಮತ್ತು ಬೀದರ್ ಜಿಲ್ಲೆಯ ಕಬ್ಬು ಬೆಳೆಗಾರರ ಸಮಸ್ಯೆಗಳಿಗೆ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ರೈತರ ಸಮಸ್ಯೆಗಳಿಗೆ ಸಿಕ್ಕಿಕೊಂಡಿದ್ದಾರೆ. 2 ಕಾರಣಗಳಿಂದ ಬೀದರ್ ಜಿಲ್ಲೆಯ ರೈತರ ಜೀವನವಾದಂಥ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಇವತ್ತು ಡಿಸಿಸಿ ಬ್ಯಾಂಕಿನ ತಮ್ಮ ಅಧ್ಯಕ್ಷರಾಗಿ ಆ ಫ್ಯಾಕ್ಟರಿಯನ್ನ ಇವತ್ತು ಬ್ಯಾಂಕಿನ ಹೆಸರಿನ ಮೇಲೆ ಕಂಪ್ಲೀಟ್ ಆಗಿ ಹೆಸರನ್ನು ಮಾಡಿಕೊಂಡಿದ್ದಾರೆ. ಇದಕ್ಕೆ ನಾವು ಬೀದರ್ ಜಿಲ್ಲೆಯ ರೈತರ ಪರವಾಗಿ ನಾವೆಲ್ಲರೂ ಖಂಡಿಸ್ತೀವಿ ಅಂತ ಹೇಳ್ತಿದ್ದೀವಿ. ಆ ಜಮೀನನ್ನ ಡಿಸಿಸಿ ಬ್ಯಾಂಕ್ ಅನ್ನ ಹೆಸರನ್ನು ಮಾಡಿಕೊಂಡಿದ್ದನ್ನ ಹೊಳ್ಳಿ PSSಗೆ ಆಡಳಿತ ಮಂಡಳಿಗೆ ಒಪ್ಪಿಸಬೇಕು ಅನ್ನುವಂಥದ್ದನ್ನ ಕೂಡ మన ರಾಜ್ಯಾಧ್ಯಕ್ಷರಿಗೆ ನಾನು ವಿನಂತಿಯನ್ನು ಮಾಡಿಕೊಡ್ತೀನಿ. ಇವತ್ತು ಜಿಲ್ಲೆಯಲ್ಲಿ ಯಾವ ರೀತಿ ಭ್ರಷ್ಟಾಚಾರದ ತಾಂಡವಾಗ್ತಾ ಇದೆ, ನಿಮ್ಮ ರಾಜ್ಯ ಮಟ್ಟದ ಎಸ್ಎಸ್ಸಿಗೆ ಅತಿ ಎಚ್ಚರಿಕೆಯಾದರೆ ಜಿಲ್ಲಾ ಮಟ್ಟದಲ್ಲಿ ನಡೆದಿರುವ ಭ್ರಷ್ಟಾಚಾರದ ಕೂಡ ನಾವು ಸ್ಥಳೀಯವಾಗಿ ಶಾಸಕರು ಸಂಘಟನೆ ಮುಖಾಂತರ ನಿರಂತರವಾಗಿ ನಿಮ್ಮ ರೀತಿಯಲ್ಲಿ ಹೋರಾಟ ಮಾಡಿದಾಗ ಮಾತ್ರ ಇಲ್ಲಿ ರಾಜಕೀಯವಾಗಿ ಯಶಸ್ವಿ ಆಗಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಾಂದ್ರೆ ಕೇವಲ ನಾವು ಬೆಂಗಳೂರವರು ಕೈಕೊಂಡು ನಮ್ಮ ಇಲ್ಲಿ ಕಾಂಗ್ರೆಸ್ ಬಂದಿದ್ರೆ ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ಬಿಜೆಪಿಗೆ ಲಾಭವಾಗುವುದಿಲ್ಲ ಅನ್ನೋದನ್ನು ಬೀದರ್ ಜಿಲ್ಲೆಯಲ್ಲಿ ಬಡವರಿಗೆ ಮನೆ ಹಂಚಿಕೆ, ಉಳ್ಳವರಿಗೆ ಮನೆ ಹಂಚಿಕೆ ಆಗ್ತದೆ, ಬಡವರಿಗೆ ಮನೆ ಸಿಗೋದಿಲ್ಲ. ಇವತ್ತು ಆಸ್ಪತ್ರೆಯಲ್ಲಿ ಹೋದಾಗ ಚಿಕಿತ್ಸೆ ಅಲ್ಲಿ ಭ್ರಷ್ಟಾಚಾರ ಪ್ರಾರಂಭವಾಗ್ತದೆ. ಈಗ ಅನೇಕ ಪಟ್ಟಿಗಳಿದೆ. ರಾಜ್ಯಾಧ್ಯಕ್ಷರಿಗೆ ಸಮಯ ಕೊಡ್ತದೆ. ನಮ್ಮ ಜಿಲ್ಲೆಯಿಂದ ಪ್ರಥಮ ಬಾರಿಗೆ ಡಿಲಿಮಿಟೇಷನ್ ಆದ್ಮೇಲೆ ಭಾರತೀಯ ಜನತಾ ಪಕ್ಷಕ್ಕೆ 4 ಶಾಸಕರನ್ನು ಆಯ್ಕೆಯನ್ನು ಮಾಡಿಕೊಟ್ಟಿದ್ದಾರೆ. ಇದನ್ನ ನಮ್ಮ ಜನರಿಗೆ ನ್ಯಾಯ ಒದಗಿಸಿಕೊಳ್ಳುವಂತಹ ಕೆಲಸ ನಿಮ್ಮ ಬೆಳಗಾವಿ ಅಧಿವೇಶನದಲ್ಲಿ ತಾವು ಮಾಡಿಕೊಟ್ಟಿದೆ ಎನ್ನುವಂಥ ಸಂಪೂರ್ಣ ವಿಶ್ವಾಸವನ್ನು ನನಗೆ ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದಂತ ಜಿಲ್ಲಾಧ್ಯಕ್ಷರಿಗೆ, ತಂಡದವರಿಗೆ ಮತ್ತು ರಾಜ್ಯ ತಂಡದವರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಒಂದು ವಿರಾಮ ಕೊಟ್ಟಿದೆ. ಬೋಲೋ ಭಾರತ್ ಮಾತಾ ಕಿ ಧನ್ಯವಾದಗಳು ಸನ್ಮಾನ್ಯ ಶ್ರೀ ಭಗವಂತ ಸಿಂಗ್ ಅವರಿಗೆ. ಈಗ MP ರೇಣುಕಾಚಾರ್ಯ ಅವರು ಮಾಜಿ ಸಚಿವರು ಈ ಹೋರಾಟದ ಸಭೆಯನ್ನು ಕುರಿತು ಮಾತಾಡಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾರೆ. ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಾರ್ಟಿಯ ಹೋರಾಟಕ್ಕೆ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, JP ನಡ್ಡಾ ಅವರಿಗೆ, BS ಯಡಿಯೂರಪ್ಪ ಅವರಿಗೆ, ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ, ಈ ಸಮಾರಂಭದ ಕೇಂದ್ರ ಬಿಂದು ರಾಜ್ಯದ ಅಧ್ಯಕ್ಷರು, ನಾಡಿನ ಅಪರೂಪದ ರಾಜಕಾರಣಿ, ಧೀಮಂತ ನಾಯಕ, ರೈತ ನಾಯಕ, ಮಾಜಿ ಮುಖ್ಯಮಂತ್ರಿಗಳಾದ ಆ ಸುಪುತ್ರ ಅಂತ ನಾನು ಹೇಳಲ್ಲ, ಯುವಕರ ಕಣ್ಮಣಿ ಸನ್ಮಾನ್ಯ ವಿಜಯೇಂದ್ರ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವ ಗೌರವದ ಮಾಜಿ ಉಪಮುಖ್ಯಮಂತ್ರಿಯಾದ ಅಶೋಕ್ ಅವರೇ, ಸಚಿವರಾದ ಭರತಿ ಬಸವರಾಜ್ ಅವರೇ, ಶ್ರೀರಾಮ್ ಅವರೇ, ಮುಖೇಶ್ ನಿರಾಣಿ ಅವರೇ, ಪ್ರಭು ಚೌಹಾಣ್ ಅವರೇ, ಎಡಗಡೆಯಿಂದ ಬಲಗಡೆ ಉಪಸ್ಥಿತಿರುವ ಗೌರವದ ಎಲ್ಲ ಹಾಲಿ ಶಾಸಕರೇ, ಮಾಜಿ ಶಾಸಕರೇ, ಜಿಲ್ಲಾಧ್ಯಕ್ಷರೇ, ಕೇಂದ್ರದ ಮಾಜಿ ಸಚಿವರೇ, ಪಕ್ಷದ ಎಲ್ಲ ಪದಾಧಿಕಾರಿಗಳೇ, ಸಮಾರಂಭದಲ್ಲಿ ಉಪಸ್ಥಿತಿರುವ
ಮಠ ಮಾನ್ಯಗಳ ದೇವಸ್ಥಾನಗಳ ಸರ್ಕಾರಿ ಭೂಮಿಯನ್ನ ಯಾವ ಸಂಘಟನೆಗಳು ಒಪ್ಪದ ಭೂಮಿಯನ್ನ ಅಧಿಕರಣವಾಗಿ ಕಾನೂನು ಬಾಹಿರವಾಗಿ ಲಕ್ಷಾಂತರ ಎಕರೆ ಭೂಮಿಯನ್ನು ನುಗ್ಗಿದೆ. ಅದರ ವಿರುದ್ಧವಾಗಿ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ಇಂದು ಬೀದರ್ಗೆ ತಂಡ ಆಗಮಿಸಿದೆ ಬಂಧುಗಳೇ. ಈ ತಂಡಕ್ಕೆ ತಂದೆ ಅಪ್ಪ ಅಮ್ಮ ಎಲ್ಲರೂ ಬಂಧುಗಳೇ. ಅಪ್ಪ ಅಮ್ಮರೆಲ್ಲ ವೇದಿಕೆ ಮುಖಂಡರು, ಅವರ ಜಿಲ್ಲಾಧ್ಯಕ್ಷರು ಎಲ್ಲ ಮುಖಂಡರು ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿರಲ್ಲ. ಮುಖಂಡರು ಮಾತೆಯರು ಇದು ನಿಜವಾದ ಹೋರಾಟ ಬಂಧುಗಳೇ. ಇವತ್ತು ನಾವು ವಿಜಯೇಂದ್ರ ರಾಜ್ಯದ ಅಧ್ಯಕ್ಷರು ಭರವಸೆ ಕೊಡಲಿಲ್ಲ ಈ ಭ್ರಷ್ಟ ಸರ್ಕಾರ ಕಿತ್ತಿಸಿರುವ ಅಧ್ಯಕ್ಷ ನಿಮ್ಮ ಸಾರಥ್ಯದಲ್ಲಿ ಮುಂಬರುವ ಚುನಾವಣೆಯಲ್ಲಿ ನಾವು ನಿಮ್ಮ ಜೊತೆಗಿರ್ತೀವಿ. ಈ ಭ್ರಷ್ಟ ಸರ್ಕಾರ ತೋರಿಸಬೇಕು. ಹಿಂದೂಗಳ ಭೂಮಿಯ ರಕ್ಷಣೆ ಮಾಡಿ ಅಧ್ಯಕ್ಷ. ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ತೀವಿ. ಮೂಲ ಯಶಸ್ವಿಯಾಯಿತು. ಆಗಿರುವ ಬಂಧುಗಳೇ, 60 ಸೈಟ್ ವಾಪಸ್ ಕೊಟ್ಟು ಮುಖ್ಯಮಂತ್ರಿಗಳ ಮೇಲೆ ಈಗಾಗಲೇ ಯಾವ ರೀತಿ ಗುಂತಾ ಇದೆ ಬಂಧುಗಳೇ. ವಾಲ್ಮೀಕಿ ಅಧಿವೇಶನವಾಗಿ ಹೋರಾಟ ಮಾಡಿಲ್ವಾ? ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡೋದು. ಅದಕ್ಕೋಸ್ಕರ ನಾವು ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇವೆ. ಈ ಬಂದಿರತಕ್ಕಂಥ ಎಲ್ಲರೂ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಹೋರಾಟದಲ್ಲಿ ನರೇಂದ್ರ ಮೋದಿ ಅವರು ಇವತ್ತು ಕೈ ಬಲಪಡಿಸಲು ಜೆಪಿಸಿ ಕಮಿಟಿ ಚಳಿಗಾಲದ ಅಧಿವೇಶನದಲ್ಲಿ ಏನು ತಿದ್ದುಪಡಿ ಕಾನೂನು ತಗೊಂಡು ಬಂದಿದೆ. ಅದಕ್ಕೋಸ್ಕರ ನಾವು ಕರ್ನಾಟಕದಿಂದ ಬೆಂಬಲ ಕೊಡಬೇಕು. ಈಗಾಗಲೇ ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಏನು ವಕಫ್ ಬೋರ್ಡ್ ರದ್ದು ಮಾಡಿಲ್ವಾ? ಸಿದ್ದರಾಮಯ್ಯ ಹೋಗ್ಬೇಕು ರಾಜಕಾರಣ ಬೇಡ. ಈ ವಕಫ್ ಬೋರ್ಡ್ ರದ್ದು ಮಾಡಬೇಕು. ಅದಕ್ಕೋಸ್ಕರ ಹೋರಾಟವನ್ನು ನಾವು ಮಾಡಬೇಕಂತ ಹೇಳಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ಇವತ್ತು ರಾಜ್ಯದ ಅಧ್ಯಕ್ಷ ಹೋರಾಟಕ್ಕೆ ನಾವೆಲ್ಲ ಎರಡು ಕೈಯಲ್ಲಿ ಬೆಂಬಲವನ್ನು ಕೊಟ್ಟಿಲ್ಲ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ನಿಮ್ಮೆಲ್ಲರೂ ಮತ್ತೊಮ್ಮೆ ಜನ್ಮ ಸಚ್ಚಿ ನನ್ನ ಮಾತು ಮುಗಿಸ್ತೀನಿ. ಫಲ ಭಾರತ್ ಮಾತಾ ಕಿ. ಧನ್ಯವಾದಗಳು ರೇಣುಕಾಚಾರ್ಯರಿಗೆ. ಈಗ ನಮ್ಮ ಮಾಜಿ ಮಂತ್ರಿಗಳು ಸನ್ಮಾನ್ಯ ಶ್ರೀ ಬಿ ಶ್ರೀರಾಮಮೂರ್ತಿಯವರು ಈ ಹೋರಾಟದ ಸಭೆಯನ್ನು ಕುರಿತು ಮಾತಾಡಬೇಕೆಂಬ ವಿನಂತಿಯನ್ನು ಮಾಡ್ತಾರೆ. ಪಕ್ಷದ ಅಧ್ಯಕ್ಷರಾದಂತಹ ಸನ್ಮಾನ್ಯ ವಿಜೇಂದ್ರ ಅವರೇ, ಮಾಜಿ ಮುಖ್ಯಮಂತ್ರಿಗಳು ಆದಂತಹ ಸನ್ಮಾನ್ಯ ಅಶ್ವಥ್ ನಾರಾಯಣ ಅವರೇ, ಈ ಭಾಗದ ಹಿರಿಯ ನಾಯಕರಾದಂತಹ ಭಗವಂತ ಕುರ್ಬಾ ಅವರೇ, ಹಿರಿಯರು ಶಾಸಕರಾದಂತಹ ಬೈರತಿ ಬಸವರಾಜನವರೇ, ಶೈಲೇಂದ್ರ ಬಲ್ಲಾದವರೇ, ಪ್ರಭು ಚವ್ಹಾಣ್ ಅವರೇ, ಸಿದ್ದು ಕಲ್ಯಾಣ್ ಸಿದ್ದು ಪಾಟೀಲ್ ಅವರೇ ಮತ್ತು ಕುರ್ಚಿಯವರೇ ಮತ್ತು ಪಕ್ಷದ ಎಲ್ಲ ಹಿರಿಯ ನಾಯಕರೇ, ನಮ್ಮ ವೇದಿಕೆ ಮೇಲಿದ್ದಂತ ಎಲ್ಲ ಹಿರಿಯರೇ ಮತ್ತು ಕಾರ್ಯಕರ್ತ ಬಂಧು ಭಗಿನಿಯರೇ, ಇವತ್ತಿನ ಈ ಕಾರ್ಯಕ್ರಮ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ಮೊದಲನೇ ತಂಡ ಇವತ್ತು ಬೀದರ್ದಿಂದ ನಾವು ಈ ಹೋರಾಟವನ್ನು ಪ್ರಾರಂಭವನ್ನು ಮಾಡ್ತಾ ಇದ್ವಿ. ಈ ಹೋರಾಟದಲ್ಲಿ ಇವತ್ತು ತಮ್ಮೆಲ್ಲರ ಸಮ್ಮುಖದಲ್ಲಿ ಈ ಹೋರಾಟವನ್ನು ಪ್ರಾರಂಭವನ್ನು ಮಾಡಿದ್ದೇವೆ. ಯಾಕಂದ್ರೆ ಇವತ್ತು ಎಲ್ಲ ಒಂದು ಕಡೆ ಇವತ್ತು ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವಂತ ರೀತಿಯಲ್ಲಿ ಏನು ಹೋರಾಟವನ್ನು ಪ್ರಾರಂಭ ಮಾಡಿದೋ ಇವತ್ತು ನಮ್ಮೆಲ್ಲರಿಗೂ ಕೂಡ ಒಂದು ಕಡೆ ನೋವು ಅನ್ನುವಂಥದ್ದು ಕೂಡ ಬಹಳ ಕಾಡ್ತಾ ಇದೆ. ಯಾಕಂದ್ರೆ ಇವತ್ತು ನಾವು ಅನೇಕ ವಿಚಾರಗಳನ್ನು ಉಲ್ಲೇಖ ಮಾಡಿದಂತ ಸಂದರ್ಭದಲ್ಲಿ ಕೂಡ ಇವತ್ತು ಈ ದೇಶ ವಿಭಜನೆ ಆದಂತ ಸಂದರ್ಭದಲ್ಲಿ ಕೂಡ ಧರ್ಮ ಆಧಾರದ ಮೇಲೆ ಈ ದೇಶ ವಿಭಜನೆ ಆದಂತ ಸಂದರ್ಭದಲ್ಲಿ ಕೂಡ ಆವತ್ತಿನ ಸಂದರ್ಭದಲ್ಲಿ ಅವತ್ತು ತೀರ್ಮಾನವನ್ನು ತಗೊಂಡಿದ್ದಾರೆ. ಇವತ್ತು ಎಂಥ ಪರಿಸ್ಥಿತಿಯಲ್ಲಿ ಯಾವ ಬಡವರಿಗೆ ಅನ್ಯಾಯ ಆಗಬಾರದು, ರೈತರಿಗೆ ಅನ್ಯಾಯ ಆಗಬಾರದು ಅನ್ನೋ ರೀತಿಯಲ್ಲಿ ಧರ್ಮ ಆಧಾರದ ಮೇಲೆ ದೇಶ ವಿಭಜನೆ ಆಯಿತು. ಇವತ್ತು ಎಲ್ಲೋ ಒಂದು ಕಡೆ ಈ ಸರ್ಕಾರ ಬಂದ ನಂತರ ಇವತ್ತು ಈ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಇವತ್ತು ರೈತರೆಲ್ಲ ಕೂಡ ಕಣ್ಣೀರಲ್ಲಿ ಕೈಯಲ್ಲಿ ತೊಳಿತಾ ಇದ್ದಾರೆ. ಇವತ್ತೊಂದು ಕಡೆ ಯಾಕಂದ್ರೆ ಇವತ್ತು ಈ ಸರ್ಕಾರ ಅಧಿಕಾರಕ್ಕೆ ಅಸಿದ್ಧತೆ ಬಂದ ನಂತರ ಎಲ್ಲೋ ಒಂದು ಕಡೆ ಒಬ್ಬ ವಕ್ಫ್ ಮಂತ್ರಿಯಾದಂತಹ ಜಮೀರ್ ಅಹಮದ್ ಅವರು
ಇವತ್ತು ಮಂತ್ರಿಗಳಂತ ಜಮೀರ್ ಅಹಮದ್ ಅವರು ಅವರನ್ನ ಆರಡಿ ಎತ್ತರದಂತ ಒಂದು ದೊಡ್ಡ ವ್ಯಕ್ತಿಯನ್ನಲ್ಲ, ಏನು 3-4 ಅಡಿ ಇದ್ದಂತ ಒಬ್ಬ ಜಮೀರ್ ಅಹಮದನ್ನೇ ಈ ರಾಜ್ಯದಲ್ಲಿದ್ದಂತ ಜನರ ಕಲ್ಲನ್ನು ಮಾಡುವಂತ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ನಾನು ಮೊನ್ನೆ ಹೇಳ್ತಾ ಇದ್ದೆ, ಎಲ್ಲೋ ಒಂದು ಕಡೆ ಅಧಿಕಾರಕ್ಕೆ ಯಾವುದು ಬಯಸ್ತಾದಂತ ವ್ಯಕ್ತಿಗೆ ಅಧಿಕಾರ ಬಂದ್ರೆ ಇವರು ಏನಾಗುತ್ತೆ ಅಂತ ನೋಡ್ಕೊಳ್ಳುವಂತ ಕೆಲಸ ಮನುಷ್ಯ ಮಾಡಿದಾರ. ಇನ್ನ ಮುಂದಕ್ಕೂ ನಾವು ಹೇಳ್ತಾ ಇರೋದು ಜಮೀರ್ ಅಹಮದ್ ನೀವು ರಾಜ್ಯದ ಮುಖ್ಯಮಂತ್ರಿಗಳಲ್ಲ, ಯಾವ ತುಗುಲಕ ಆಗ್ತಾ ಇದ್ರು ಆ ರೀತಿ ತುಗುಲಕ ತರ ನೀವು ಆಗ್ತಾ ಇದ್ದೀರಂತ ಮಾತುಗಳ ಉಲ್ಲೇಖ ಮಾಡ್ತಾ ಇದ್ದೆ. ಅದಕ್ಕೋಸ್ಕರ ಇವತ್ತು ಈ ಸರ್ಕಾರದಲ್ಲಿ ಇವತ್ತು ಬಹಳಷ್ಟು ಮಂದಿ ಕೃಷಿ ಮಾಡ್ತಾ ಇರುವಂತಹ ಜಮೀನು, ಇವತ್ತು ಮಠಮಾನ್ಯಗಳ ಜಮೀನು, ಇವತ್ತು ರೈತರ ಜಮೀನನ್ನು ಇವತ್ತು ಕಬಳಿಸುವಂತ ಕೆಲಸ ಇವತ್ತು ಆಗ್ತಾ ಇದೆ. ಎಲ್ಲ ಒಂದು ಕಡೆ ನಾನು ನೋಡ್ತಾ ಇದ್ದೆ, ಬೀದರ್ನಲ್ಲಿ ಸಾಕಷ್ಟು ಆಸ್ತಿಯಂತರಿಗ ಅವರು ಮೊನ್ನೆ ಹೇಳಿಕೆಯನ್ನು ಕೊಡ್ತಾ ಇದ್ರು. ಸಿದ್ದರಾಮಯ್ಯವರು ಏನು ಹೇಳಿಕೆಯನ್ನು ಕೊಡ್ತಾ ಇದ್ರು, ಈ ರಾಜ್ಯದಲ್ಲಿ ಸುಮಾರಾಗಿ ವಕ್ಫ್ಗೆ 1.5 ಲಕ್ಷ ಪ್ರದೇಶ, 1.5 ಲಕ್ಷ ಹೆಕ್ಟೇರ್ ಪ್ರದೇಶ ವಕ್ಫ್ಗಿದೆ. ನಾವು ಕೇವಲ ಸ್ವಲ್ಪ 10% ಮಾತ್ರ ಇದಿಷ್ಟು ನಾವು ಎಲ್ಲ ರೈತರ ಆಸ್ತಿ, ಮಠಮಾನ್ಯಗಳ ಆಸ್ತಿ ವಕ್ಫ್ ನೋಂದಣಿ ಮಾಡಿದ್ದೀವಿ ಅಂತ ಮಾತು ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರು ಹೇಳ್ತಾ ಇದ್ರು. ಇವತ್ತು ಈ ಜಿಲ್ಲೆಯಲ್ಲಿ ಹತ್ತತ್ರ ಸುಮಾರು 13,000 ಎಕರೆ ಪ್ರದೇಶ ಇವತ್ತು ವಕ್ಫ್ ನೋಂದಣಿ ಮಾಡುವಂತ ಕೆಲಸ ಮಾಡಿದ್ದಾರೆ. ಆದರೆ ಈ ಭಾಗದಲ್ಲಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಸುಮಾರಾಗಿ ಬೀರಲಿಂಗೇಶ್ವರ ದೇವಸ್ಥಾನ ಮಠದ ಆಸ್ತಿಯಿಂದ ಇವತ್ತು ವಕ್ಫ್ ನೋಂದಣಿ ಮಾಡುವಂತ ಕೆಲಸ ಮಾಡಿದ್ದಾರೆ. ಜೊತೆಗೆ ಬದುಕಿಗೆ ಲಿಂಗಾಯತ ಮಠದ ಆಸ್ತಿಯಿಂದ ಇವತ್ತು ವಕ್ಫ್ ನೋಂದಣಿ ಮಾಡುವಂತ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಇವತ್ತು ಬಂದಿರುವಂತ ಉದ್ದೇಶ ಒಂದೇ ಒಂದು, ಇವತ್ತು ಇಷ್ಟೊಂದು ಸಮಾವೇಶಗಳು ಮಾಡ್ತಾ ಇದ್ದೀವಿ. ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ರೈತರು ಎಲ್ಲರೂ ಧೈರ್ಯವನ್ನು ತಗೋಬೇಕು. ಬಹಳಷ್ಟು ಮಂದಿ ರೈತರು ಬಂದು ಇವತ್ತು ನಾವು ಬೆಳೀತಾ ಇದ್ದಾರೆ. ನಮ್ಮ ಆಸ್ತಿ ಆಸ್ತಿ ಬಹಳಷ್ಟು ಇದ್ದಂತ ಆಸ್ತಿ ಇವತ್ತು ವಕ್ಫ್ ನೋಂದಣಿ ಇವತ್ತು ನೋಂದಣಿ ಮಾಡಿಕೊಂಡಿದ್ದಾರೆ. ಮುಂದಿನ ಪ್ರಶ್ನೆ, ಮುಂದಿನ ಭವಿಷ್ಯವನ್ನು ಹೆಂಗ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರ ನಮ್ಮ ಹಿರಿಯ ನಾಯಕರೆಲ್ಲ ಕಾಣ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಧೈರ್ಯವನ್ನು ತುಂಬಬೇಕು ಅನ್ನೋ ಕಾರಣದಿಂದ ಇಡೀ ರಾಜ್ಯದಲ್ಲಿ 3 ಸಭೆಗಳನ್ನು ಮಾಡಿಕೊಂಡು ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ. ಇಲ್ಲಿ ಕುಂತ ರೈತರು, ಇಲ್ಲಿ ಕುಂತ ಎಲ್ಲ ಮಠಮಾನ್ಯಗಳಿದ್ದಂತ ಸ್ವಾಮೀಜಿಯವರು, ಇಲ್ಲಿ ಕುಂತ ಬಡವರಾಗಿರ್ಬೋದು, ಇವತ್ತು ನಾವೆಲ್ಲರಿಗೆ ಒಂದೇ ಮಾತನ್ನು ಕೊಡ್ತಾ ಇದ್ವಿ, ನಿಮ್ಮ ಧೈರ್ಯವನ್ನು ತುಂಬುವುದಕ್ಕೋಸ್ಕರವಾಗಿ ಇವತ್ತು ಸಮಾವೇಶಗಳನ್ನು ಮಾಡ್ತಾ ಇದ್ದೀವಿ. ಧೈರ್ಯವನ್ನು ತುಂಬುವುದಕ್ಕೋಸ್ಕರವಾಗಿ ಯಾರು ಹೆಸರು ಬೇಕಾಗಿಲ್ಲ. ನಾನು ತಮಗೆ ಮಾತನ್ನು ಕೊಡ್ತಾ ಇದ್ದೀನಿ. ಭಾರತೀಯ ಜನತಾ ಪಾರ್ಟಿ ಕುಟುಂಬದ ಪ್ರತಿಯೊಬ್ಬ ಕಾರ್ಯಕರ್ತರು, ಕೆಳಗಡೆ ಆಗಿರ್ಬೋದು, ಮೇಲಿನ ಹಿರಿಯರಾಗಿರ್ಬೋದು, ನಾವೆಲ್ಲರೂ ಕೂಡ ರೈತರ ಪರವಾಗಿದ್ದೀವಿ, ಬಡವರ ಪರವಾಗಿದ್ದೀವಿ, ಶೋಷಿತ ಸಮುದಾಯದ ಪರವಾಗಿದ್ದೀವಿ. ಆಕಸ್ಮಿಕವಾಗಿ ನಮ್ಮ ದೇಹದಲ್ಲಿದ್ದಂತ ಒಂದೊಂದು ಹನಿ ರಕ್ತ, ನಮ್ಮ ರಕ್ತವನ್ನು ಸ್ಫೂರ್ತಿಯಾಗಿ ಒಂದು ಈಚು ಯಾರು ನೆರವು ಬೇಕಾಗಿಲ್ಲ. ಅನುಕೂಲವಾಗಿ ಎಲ್ಲೋ ಒಂದು ಕಡೆ ಒಂದು ಸಮುದಾಯದ ಹೋಲಿಕೆ ಮಾಡಬೇಕು. ಈ ಸಮುದಾಯದ ಹೋಲಿಕೆ ಮಾಡಬೇಕು ಅನ್ನೋ ಕಾರಣದಿಂದ ಇಷ್ಟೊಂದು ದೊಡ್ಡ ಅತ್ಯಂತ ಮಾಡುವಂತ ಕೆಲಸಗಳು ಮಾಡಿದ್ದಾರೆ. ಅನುಕೂಲವಾಗಿ ಯಾರು ಪೂರ್ಣ ಮುಂದಿನ ದಿನಗಳಲ್ಲಿ ಏನು ಹೇಳಿಕೆಗಳನ್ನು ಕೊಡ್ತಾರೆ ಎಲ್ಲ ಒಂದು ಜಮೀನು ಹೇಳ್ತಾ ಇದ್ದಂತೆ ಹಿಂಗ ನೋಡಿಸಿ ಅವರು ಏನು ಗ್ರೀನ್ ಅರ್ಶನದ ಗ್ರೀನ್ ಬಣ್ಣ, ಅದೇ ಅರ್ಶನ ಬಣ್ಣ ಇದ್ರೆ ಅವ್ರು ಹೇಳಿದಂತ ಮಾತುಗಳಿಂದ ನೋಡಿಸ್ತಾ ಆ ಬಣ್ಣಗಳನ್ನು ನೋಡಿದ್ರೆ ಇವತ್ತು ಸೈತಾನಗಳನ್ನ ಬೈಬಿಡಬೇಕು ಅಂತ ಉಲ್ಲೇಖ ಮಾಡ್ತಾ ಇದ್ರು. ಯಾರನ್ನ ಸೈತಾನದ್ದು ನಾವೆಲ್ಲರೂ ಹಿಂದೂ ಪರವಾದಂತ ಏನು ಹೋರಾಟಗಳನ್ನು ಮಾಡ್ತಾ ಇದ್ವು, ಇವತ್ತು ರೈತರ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ವು. ನಾವೆಲ್ಲರ ಪರವಾಗಿ ಉಲ್ಲೇಖ ಮಾಡಿದಂಥದ್ದು ಜಮೀರ್ ಅಹಮದ್ ನಾವೆಲ್ಲರೂ ಸೈತಾನರನ್ನ ಉಲ್ಲೇಖ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರಿಗೆಲ್ಲರೂ ತಕ್ಕ ಪಾಠವನ್ನು ಕಲಿಸಬೇಕಾದ ಇವತ್ತು ನಾವೆಲ್ಲರೂ ಒಂದಾಗಿ ಹೋರಾಟವನ್ನು ಮಾಡಬೇಕಾಗಿದೆ. ಅನುಕೂಲವಾಗಿ ಅಭಿವೃದ್ಧಿ ಮಾಡಿಕೊಂಡು ಬಂದ್ರೆ ಮುಂದಿನ ದಿನಗಳಲ್ಲಿ ಇವತ್ತು ಎಲ್ಲರೂ ಆಸ್ತಿಯನ್ನು ಅವ್ರು ಬರುವಂತ ರೀತಿಯಲ್ಲಿ ನಾವು ಹೋರಾಟವನ್ನು ಮಾಡುವಂತ ಕೆಲಸ ಮಾಡ್ತೀವಿ. ಯಾವ ಯೋಚನೆ ಮಾಡಕ್ಕೆ ಯಾಕಂದ್ರೆ ಇವತ್ತು ಎಲ್ಲ ಇವತ್ತು ರಾಜ್ಯಾಧ್ಯಕ್ಷರು ಇವತ್ತು
ಪಕ್ಷದಿಂದ ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ. ಇವತ್ತೆಲ್ಲ ಮಣ್ಣು ಬಂದು ಬಸವರಾಜ ಪಾಟೀಲ್ ಯತ್ನಾಳ್ ಹೋರಾಟ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಅವರು ಹೋರಾಟ ಮಾಡ್ತಾರೆ, ಇವರನ್ನು ಹೋರಾಟ ಮಾಡ್ತಾರೆ ಅಂತ ಯಾರು ಕಂಪ್ನಿಗಾರರು ಹೋರಾಡಿ ಮುಂದಿನ ತಿರುಗಾಡಿ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ನೇತೃತ್ವದಲ್ಲಿ ನಾವೆಲ್ಲರೂ ಒಂದಾಗಿ ಹೋರಾಟವನ್ನು ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಅದಕ್ಕೋಸ್ಕರವಾಗಿ ನಾನು ವಿನಂತಿ ಮಾಡಿಕೊಂಡಿಷ್ಟೇ, ಇವತ್ತು ಅವತ್ತಿನ ಹಿಂದುಳಿದ ನಾಯಕರು ಅವರನ್ನು ಮಾಡಿ ಜೀವನದ ದೇವರ ರಹಸ್ಯರು ಅವತ್ತಿನ ಸಂದರ್ಭದಲ್ಲಿ ಇವತ್ತು ಸಾಕಷ್ಟು ಒಕ್ಕಲತನ ಮಾಡುವಂತ ರೈತರ ಭೂಮಿ ರೀತಿಯಲ್ಲಿ ಅವರು ನಮ್ಮೆಲ್ಲರ ಒಂದು ಅವಕಾಶವನ್ನು ಮಾಡಿಕೊಟ್ಟರು. ನಾಲ್ಕು ದಿನಗಳಲ್ಲಿ ಇವತ್ತು ಸಾಕಷ್ಟು ಹೋರಾಟವನ್ನು ಮಾಡುವುದರ ಅನೇಕ ವಿಚಾರಗಳಲ್ಲಿ ಇವತ್ತು ನಮಗೆ ಸಹಾಯವನ್ನು ಮಾಡುವಂತ ಕೆಲಸ ಅವರಿಂದ ಇವತ್ತಿರ್ತಕ್ಕಂಥ ಇವತ್ತು ಅನುಕೂಲವಾದಂತ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ಸಾಕಷ್ಟು ಜನರಿಗೆ ಅನುಕೂಲ ಆಗಬೇಕು ಅಂತ ಕಾರಣದಿಂದ ಅವರ ಹಾವುಗಳಿಂದ ನಮಗೆ ಶಿಫಾರಸನ್ನು ಮಾಡಿ ಹಿಂದುಳಿದಂತ ಸಮುದಾಯಕ್ಕೆ ಸಹಾಯ ಮಾಡುವಂತ ಕೆಲಸಗಳನ್ನು ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆಯಲ್ಲಿ ನಾವಿರ್ತೀವಿ. ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ. ಬೀದರ್ನಿಂದ ಯಾವ ಹೋರಾಟವನ್ನು ಪ್ರಾರಂಭ ಮಾಡ್ತೀವೋ ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿಗೆ ಯಶಸ್ವಿ ತರುತ್ತೆ. ಮುಂದಿನ ದಿನಗಳಲ್ಲಿ ಈ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರವನ್ನು ತೊಲಗಿಸುವಂತ ಕೆಲಸ ಮಾಡಿದ ವಿಜೇಂದ್ರ ನೇತೃತ್ವದ ಪಕ್ಷದ ಕಟ್ಟಡ ಸಂಘಟನೆ ಮಾಡಿದ 2028ರಲ್ಲಿ ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿಗೆ ಬಹುಮಾನದಿಂದ ಸರ್ಕಾರ ರಚನೆ ಮಾಡುವಂತ ಕೆಲಸ ನಾವೆಲ್ಲರೂ ಮಾಡುವುದನ್ನು ಹೇಳ್ತಾ ಆಗ್ತೇವೆ. ಅದಕ್ಕೋಸ್ಕರವಾಗಿ ನನ್ನ ಮಾತನ್ನು ಮುಕ್ತಾಯ ಮಾಡುತ್ತಾ ತಮ್ಮೆಲ್ಲರಿಗೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಬೀದರ ಜಿಲ್ಲೆ ಸಾಮಾಜಿಕ ಕ್ರಾಂತಿಯನ್ನ ಮಾಡಿದ ಕಲ್ಯಾಣದ ಪವಿತ್ರ ಭೂಮಿ. ನಾವೆಲ್ಲರೂ ಇಲ್ಲಿ ಸೇರಿರೋದು ಹೋರಾಟವನ್ನ ಮಾಡಲಿಕ್ಕೆ, ಧಾರಾವಾಹಿ ನೋಡೋದಕ್ಕೆ ಅಲ್ಲ. ಈ ಸರ್ಕಾರವನ್ನ ಕಿತ್ತೊಗಿಬೇಕು, ಒಗಿಬಾರದು. ಅಮರ ಎಕರೆ ಭೂಮಿಯನ್ನ ಕಿತ್ಕೊಳ್ತಾ ಇರೋ ಸರ್ಕಾರಕ್ಕೆ ಬುದ್ಧಿ ಕಲಿಸಬೇಕು, ಕಲಿಸಬಾರ್ದು. ವಿಜಯೇಂದ್ರ ಅವರ ಹೋರಾಟಕ್ಕೆ ನೀವು ತನಿಗೂಡಿಸಬೇಕು, ಗೂಡಿಸಬಾರ್ದು. ಈ ಸರ್ಕಾರದ ಕ್ಷಣೆ ಬಿಡಿಸಬೇಕು, ಬಿಡಿಸಬಾರ್ದು. ಹಾಗೆ ಒಂದ್ಸಾರಿ ಜೋರಾಗಿ ಘೋಷಣೆ ಕೂಗಿ, ನಮ್ಮ ಭೂಮಿ ಎಲ್ಲರೂ ಕೂಗಬೇಕು. ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ನವರು ನಿಮ್ಮ ಹತ್ರ ಒಂದು ಕೂತಿರ್ತಾರೆ. ನೀವೇನು ಗುಸು ಮಾತಾಡ್ತೀರಿ, ಅದು ಅಲ್ಲಿ ಹೋಗಿ ಮುಖ್ಯಮಂತ್ರಿಗೆ ಮುಟ್ಟತ್ತೆ. ನಿಮ್ಮ ಪಕ್ಕ ಕೂತಿರೋ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅವರು ರಿಪೋರ್ಟ್ ಕೊಡಬೇಕು. ಸಿದ್ದರಾಮಯ್ಯ ಬಹಳ ದೊಡ್ಡ ತಪ್ಪು ಮಾಡಿದೆ. ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ಏನು ಹೋರಾಟ ಪ್ರಾರಂಭ ಆಯಿತು, ಇನ್ನು ಈ ಸರ್ಕಾರ ಉಳಿಯಲ್ಲ ಅಂತ ಅವರು ಹೇಳಬೇಕು. ಭಾರತ್ ಮಾತಾ ಕೀ. ರೈತರ ಭೂಮಿ ಕಬಳಿಸುತ್ತಿರುವ ಸರ್ಕಾರಕ್ಕೆ, ವಿಜಯೇಂದ್ರ ಅವರ ನಾಯಕತ್ವದ ಹೋರಾಟಕ್ಕೆ. ಇದಾದ್ಮೇಲೆ ಮಾನ್ಯ ವಿಜಯೇಂದ್ರ ಅವರು ಪಾದಯಾತ್ರೆಯನ್ನು ಕೈಗೊಳ್ತಾರೆ. ನೀವೆಲ್ಲರೂ ಜೊತೆಯಲ್ಲಿರಬೇಕು. ಇಬ್ಬರು ಮಾತನಾಡ್ತಾರೆ, ಆ ನಂತರ ವಿಜಯೇಂದ್ರ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಈಗ ನಾವೆಲ್ಲರನ್ನ ಉದ್ದೇಶಿಸಿ ಸಾಮಾನ್ಯ ಭೈರತಿ ಬಸವರಾಜ್ ಅವರು ಮಾತನಾಡಬೇಕು ಅಂತ ಇದೆ. बोलो भारत माता की. ಎಲ್ಲರಿಗೂ ನಮಸ್ಕಾರ. ನಮ್ಮ ಭೂಮಿ ನಮ್ಮ ಹಕ್ಕು ಈ ಹೋರಾಟದ ನೇತೃತ್ವ ವಹಿಸಿರ್ತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ವಿಜಯೇಂದ್ರ ಅವರೇ, ಹಿರಿಯರಾದಂಥ ಅಶ್ವಥ್ ನಾರಾಯಣ ಅವರೇ, ಶ್ರೀರಾಮ್ ಅವರೇ, ಕೇಂದ್ರದ ಮಾಜಿ ಸಚಿವರಾದ ಭಗವಂತ ಕುಂಬಾರ್ ಅವರೇ, ಮುರುಗೇಶ್ ನಿಲ್ಲಾಣಿ ಅವರೇ, ಈ ಕ್ಷೇತ್ರದ ಈ ಜಿಲ್ಲೆಯ ಎಲ್ಲ ಗೌರವಾನ್ವಿತ ಶಾಸನಸಭಾ ಸದಸ್ಯರೇ, ವೇದಿಕೆ ಮೇಲೆ ಆಸಕ್ತರಾಗಿದ್ದ ಎಲ್ಲ ನಮ್ಮ ಪಕ್ಷದ ಮುಖಂಡರೇ, ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರುಗಳೇ, ಸ್ನೇಹಿತರೆ, ಸುದ್ದಿ ಮಾಧ್ಯಮದ ಸ್ನೇಹಿತರೆ, ಎಲ್ಲ ವಿಚಾರಗಳೆಲ್ಲ ಎಲ್ಲರೂ ಕೂಡ ಮಾತನಾಡಿದ್ದಾರೆ. ನಾನು ಒಂದು ಮಾತನ್ನ
ಮಾನ್ಯ ಮುಖ್ಯಮಂತ್ರಿಗೆ ಕೇಳಕ್ಕೆ ಬಯಸಿದೆ. 9ನೇ ತಾರೀಕು ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ ಈ ಏನು ವೋಟ್ ಕಾಯ್ದೆ ಅಂತೇಳಿ ಕಾನೂನಿಗೆ ಇದಕ್ಕೆ ತಿದ್ದುಪಡಿ ತರುವಂತ ಕೆಲಸವನ್ನ ಮಾಡಬೇಕಂತೇಳಿ ನಾನು ಈ ವೇದಿಕೆ ಮುಖೇನ ಅವರನ್ನು ಆಗ್ರಹ ಮಾಡ್ತಾ ಇದ್ದೇನೆ. ಇದು ಮಾಡಿದಾಗ ಮಾತ್ರ ಎಲ್ಲೇ ಒಂದ್ ಕಡೆ ನೀವು ಸುಳ್ಳು ಹೇಳಲ್ಲ, ನಿಜವನ್ನು ಹೇಳ್ತೀರನ್ನೋದು ಸತ್ಯ ಆಗ್ತದೆ. ಆದ್ರೆ ನೀವು ಮಾಡಲ್ಲ, ನೀವು ಸುಳ್ಳಿನ ಸರ್ದಾರ ಆಗ್ತೀರಿ ಅನ್ನೋದು ನಿಮ್ಮ ಹೆಣ್ಣಿನ ಕೂಡ ಹಣೆಪಟ್ಟಿಯನ್ನ ಮಾತನ್ನು ಕೂಡ ನಾವು ಈ ಸಂದರ್ಭ ಹೇಳಬೇಕಾಗ್ತದೆ. ಇವತ್ತು ವಿಜಯನ ನೇತೃತ್ವದಲ್ಲಿ ಕಳೆದ 1.5 ತಿಂಗಳಿಂದ ಕೂಡ ಇಡೀ ರಾಜ್ಯಾದ್ಯಂತ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಯಾರ ಪರವಾಗಿ? ನಮ್ಮ ರೈತರ ಪರವಾಗಿ, ದೇವಸ್ಥಾನಗಳ ಜಮೀನಿನ ಪರವಾಗಿ, ಶೋಷಿತರ ಪರವಾಗಿ ದರಿ ಎತ್ತಂತ ಕೆಲಸ ಇವತ್ತು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದ್ದೀವಿ. ಇವತ್ತು ಅನೇಕ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಇವತ್ತು ನೀವು ಅಧಿಕಾರಕ್ಕೆ ಬಂದಿದ್ದಾರೆ. ಅಧಿಕಾರಕ್ಕೆ ಬಂದ ಮೇಲೆ ಈ ರಾಜ್ಯ ಎಲ್ಲೋ ಒಂದು ಕಡೆ ಅಭಿವೃದ್ಧಿ ಶೂನ್ಯ ಆಗಿರ್ತಕ್ಕಂಥದ್ದು ಇವತ್ತು ಬೀದರ್ ಜಿಲ್ಲೆಯ ರಸ್ತೆಗಳನ್ನು ನೋಡಿದಾಗ ಗೊತ್ತಾಗ್ತದೆ. ಇಲ್ಲಿ ಉಸ್ತುವಾರಿ ಸಚಿವರು ಏನ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಆದ್ರೆ ನಾವೆಲ್ಲ ರಸ್ತೆಗಳಲ್ಲಿ ನಡೆದಾಡ್ಕೊಂಡು ಬರ್ಬೇಕಾದ್ರೆ ಇವತ್ತು ರಸ್ತೆಗಳಲ್ಲಿ ಬಿದ್ದಿರ್ತಕ್ಕಂಥ ಹೊಂಡಗಳನ್ನು ಮುಚ್ಚಲಿಕ್ಕೆ ಅವ್ರ ಹತ್ರ ಹಣಕಾಸಿಲ್ಲ ಅಂತ ಮಾತಾಡೋದಕ್ಕಿಂತ ಈ ಸಂದರ್ಭದಲ್ಲಿ ನಾವು ಹೇಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಈ ಸರ್ಕಾರ ದುರಾಡಳಿತವನ್ನು ಮಾಡೋ ಮುಖೇನ, ಲೂಟಿಯನ್ನು ಮಾಡೋ ಮುಖೇನ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇವತ್ತು ಬೀದರ್ ಜಿಲ್ಲೆ, ಈ ಕರ್ನಾಟಕದ ಮುಖಂಡ ಬೀದರ್ ಜಿಲ್ಲೆಯಿಂದ ಇವತ್ತು ನಾವು ಈ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆ ನೀವೆಲ್ಲರ ಸಹಕಾರ ಕೇಳಲಿಕ್ಕೆ ನಾವೆಲ್ಲ ಮುಖಂಡರು ಕೂಡ ಬಂದಿದ್ದೇವೆ. ಇದಕ್ಕೆ ಸಹಕಾರ ಕೊಡಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಕಾರ್ಯಕರ್ತರು, ಮುಖಂಡರು, ರೈತ ಪರದವರು, ನಮ್ಮ ಸುದ್ದಿ ಮಾಧ್ಯಮ ಸೇರಿತರು ಎಲ್ಲರೂ ಕೂಡ ಬಂದು ಇದಕ್ಕೆ ನಮಗೆ ಗಮನವನ್ನು ವ್ಯಕ್ತಪಡಿಸಿದರ. ಅದಕ್ಕೆ ನನ್ನ ಪಕ್ಷದ ಪರವಾಗಿ, ನನ್ನ ವೈಯಕ್ತಿಕವಾಗಿ ಎಲ್ಲರೂ ಕೂಡ ಅಭಿನಂದನೆಯನ್ನು ತಿಳಿಸಿ ಈ ಹೋರಾಟ ನಮ್ದು ನಿರಂತರವಾಗಿರುತ್ತದೆ. ಎಲ್ಲಿವರೆಗೆ ಅಂದ್ರೆ ನಮ್ಮ ರೈತರ ಪರವಾಗಿ, ಮಠಮಾನ್ಯರ ಪರವಾಗಿ, ಶೋಷಿತರ ಪರವಾಗಿ ಅವರಿಗೆ ಧ್ವನಿಗೆ ಕೊಡುವಂತ ಕೆಲಸ ನಮ್ಮ ಭಾರತೀಯ ಜನತಾ ಪಕ್ಷ ಮಾಡ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಪುನರುಚ್ಚಾರ ಮಾಡಿ ನಿಮ್ಮೆಲ್ಲರೂ ಕೂಡ ನನ್ನ ನಮಸ್ಕಾರ ತಿಳಿಸಿ ನನ್ನ ಮಾತು ಮುಗಿಸಿದರೆ ಧನ್ಯವಾದಗಳು. ಧನ್ಯವಾದಗಳು. ಬಸವರಾಜ ಸಾಹಿತ್ಯವರಿಗೆ ಈಗ ಮಾಜಿ ಸಚಿವರು ಸನ್ಮಾನ್ಯ ಶ್ರೀ ಮುರುಗೇಶ್ ನಿರಾಣಿ ಅವರು ಈ ಹೋರಾಟದ ಸಭೆಯನ್ನು ಕುರಿತು ಮಾತಾಡಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾರೆ. ಭಾರತ ಮಾತಾಕ್ಕೆ ಈ ಹೋರಾಟಕ್ಕೆ ಆದ್ಮೇಲೆ ನಮ್ಮ ಭೂಮಿ ನಮ್ಮ ಹಕ್ಕು ಮತ್ತು ಬೀದರ್ನಿಂದ ಪ್ರಾರಂಭವಾಗಿರುವಂತಹ ಈ ಹೋರಾಟದ ನೇತೃತ್ವ ವಹಿಸಿರುವಂತ ನಮ್ಮ ಪಕ್ಷದ ರಾಜ್ಯ ಅಧ್ಯಕ್ಷರು, ಆತ್ಮೀಯ ಸೌರ ಸ್ನೇಹಿತರಾಗಿರುವಂತಹ ವಿಜೇಂದ್ರ ಅವರನ್ನು ಒಳಗೊಂಡು ವೇದಿಕೆ ಮೇಲೆ ಬಂದಿರುವಂತಹ ಎಲ್ಲ ಶಾಸಕ ಮಿತ್ರರೇ, ಮಾಜಿ ಶಾಸಕರೇ, ಎಲ್ಲ ನಮ್ಮ ಪಕ್ಷದ ಗೌರವಾನ್ವಿತ ಹಿರಿಯರೇ, ಬೀದರ್ ಮತ್ತು ಅಕ್ಕಪಕ್ಕದ ಗ್ರಾಮದಿಂದ ಬಂದಿರುವಂತಹ ಎಲ್ಲ ಅಭಿಮಾನಿ ಕಾರ್ಯಕರ್ತರ ಬಂಧುಗಳೇ ಹಾಗೂ ಪತ್ರಕರ್ತ ಸ್ನೇಹಿತರೆ, ಈಗಾಗಲೇ ಸಾಕಷ್ಟು ನಮ್ಮ ಪಕ್ಷದ ಹಿರಿಯರು ಈ ಹೋರಾಟದ ಉದ್ದೇಶವನ್ನ ತಾವು ಗಮನಕ್ಕೆ ತಂದಿದ್ದಾರೆ. ನಾವು ಹೇಳುವಂತ ವಿಷಯನೇ, ನಾವು ದಯವಿಟ್ಟು ಎಲ್ಲರೂ ಒಂದಾಗಿ ಒಟ್ಟಾಗಿ ನಾವು ಈ ಪಕ್ಷವನ್ನ ಸಂಘಟನೆ ಮಾಡೋಣ. ಮತ್ತೆ ಬರುವಂತ ಏಪ್ರಿಲ್, ಫೆಬ್ರವರಿ, ಮಾರ್ಚ್ನಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ ಬರುವಂತ ಸಾಧ್ಯತೆ ಹೆಚ್ಚಿದೆ. ಅದು ಸಲುವಾಗಿ ತಾವೆಲ್ಲ ತಮ್ಮ ಬೂತ್ಗಳಲ್ಲಿ, ತಮ್ಮ ಮಂಡಲದಲ್ಲಿ ಪಕ್ಷವನ್ನ ಸಂಘಟನೆ ಮಾಡುವಂತ ಮತ್ತೆ ಯಾವ ರೀತಿ ನಮ್ಮ ರಾಜ್ಯಾಧ್ಯಕ್ಷರು ಸೂಚನೆಯನ್ನು ಕೊಟ್ಟಿದ್ದಾರೆ, ಎಲ್ಲರೂ ಮೆಂಬರ್ಶಿಪ್ ಮಾಡುವಂತ ಸಂಘಟನೆ ಸದಸ್ಯರನ್ನು ಮಾಡುವಂತ ಕಡೆಗೆ ಹೆಚ್ಚು ಗಮನವನ್ನು ಕೊಟ್ಟು ನಾವು ಎಂಪಿ ಗೆಲ್ಲಬೇಕಾಗಿದೆ. ಎಂಪಿ ಮೆಂಬರ್ ಆಫ್ ಪಂಚಾಯತ್, ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವರಿಗೆ ಬರುವಂತ ಎಲ್ಲ ಚುನಾವಣೆಗಳನ್ನು ಗೆದ್ದಾಗ ಮಾತ್ರ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಕೊಟ್ಟಿರುವಂತಹ ಎಲ್ಲ ಯೋಜನೆಗಳು ಸಾಕಾರ ಆಗ್ತವೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡಿ ಪ್ರಯತ್ನ ಮಾಡೋಣ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಹೋರಾಟ ಈ ವಕ್ಫ್ ಮಂಡಳಿಯಿಂದ ಯಾವುದೇ ಭೂಮಿಯನ್ನ ಈ ಹಿಂದೂಗಳ, ಮಠಾಧೀಶರ, ರೈತರ ಯಾವುದೇ ಆಗಿರಲಿ, ಅವರು ಯಾವುದೇ ಅನ್ಯಾಯ ಆಗಿದೆ ಅವರಿಗೆ ನಮ್ಮ ಪದಾಧಿಕಾರಿಗಳಾಗಿರ್ಬೋದು, ಮಾಜಿ ಶಾಸಕರು, ಸಚಿವರು, ಆಮೇಲೆ ಎಂಪಿಗಳು, ಮಾಜಿ ಎಂಪಿಗಳು ಯಾವುದೇ ತಮ್ಮ ಹತ್ತಿರ ಇರುವಂತವರಿಗೆ ಅವ್ರ ಗಮನ ತಂದಾಗ ಅವ್ರು ನೇರವಾಗಿ ನಿಮಗೆ ನಾವೆಲ್ಲರೂ ಸೇರಿ
ನಮ್ಮ ಸಹಾಯಕ್ಕೆ ನಾವು ತೆಗೆದಿರೋ ಕೆಲಸ ಮಾಡ್ತಿರುವಂತಹ ಮಾತನ್ನ ಈ ಸಂದರ್ಭದಲ್ಲಿ ನಾವು ಯಾವುದೂ ಸಹಿತ ಬಿಜೆಪಿಯಲ್ಲಿ ಬರುತ್ತಿದೆ ಬರ್ತದೆ ಅನ್ನೋದನ್ನು ಯಾವ ಗಮನ ಆ ಕಡೆ ಗಮನ ಹರಿಸುವುದರಲ್ಲಿ ಎಲ್ಲವೂ ಸರಿ ಆಗ್ತಾ ಇದೆ. ಎಲ್ಲವೂ ಸರಿಯಾಗಿ ಒಟ್ಟಾಗಿ ಒಂದಾಗಿ ನಾವು ಹೋಗ್ತೇವೆ. ಅದರ ಸಲುವಾಗಿ ಬರುವಂತಹ ಚುನಾವಣೆಗಳು ಯಾವುದೇ ಬರಲಿ, ನಾವು ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್, ಪುರಸಭೆ, ನಗರಸಭೆ, ಯಾವುದೇ ಸಂಘ ಸಂಸ್ಥೆ ಚುನಾವಣೆ ಯಾವುದೇ ಬಂದ ಸಹಿತ ನಮ್ಮ ಪಕ್ಷದ ಅಭ್ಯರ್ಥಿಗಳು ಎಲ್ಲರ ಕಡೆ ನಾವು ಆಶೀರ್ವಾದ ಮಾಡಬೇಕಂತ ಹೇಳಿ ತಾವೆಲ್ಲರಿಂದ ಕೈಗೊಂಡು ಬಂದು ನಾನು ಮಾತನ್ನು ಹೋಗ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಮಾಜಿ ಸಚಿವರಿಗೆ ಈಗ ಕರ್ನಾಟಕದ ಮಾಜಿ ಉಪಮುಖ್ಯಮಂತ್ರಿಗಳು ನಮ್ಮ ನೆಚ್ಚಿನ ನಾಯಕರಾದ ಡಾಕ್ಟರ್ ಅಮರ್ ನಾರಾಯಣ್ ಅವರು ಈ ಹೋರಾಟದ ಸಭೆಯನ್ನು ಕುರಿತು ಮಾತಾಡಬೇಕಾಗಿ ವಿನಂತಿ ಮಾಡುತ್ತಾರೆ. ಭಾರತ್ ಮಾತಾ ಕಿ ರೈತಪರ ಹೋರಾಟಕ್ಕೆ ನಮ್ಮ ಭೂಮಿ ಆತ್ಮೀಯ ಎಲ್ಲ ರೈತ ಬಂಧುಗಳೇ, ಗಣ್ಯಮಾನ್ಯರೇ, ನಾಗರಿಕ ಬಂಧುಗಳೇ, ತಾಯಂದಿರೇ, ಗಣ್ಯಮಾನ್ಯರೇ, ಈ ಒಂದು ನಮ್ಮ ಭೂಮಿ ನಮ್ಮ ಹಕ್ಕು ಈ ಹೋರಾಟದಲ್ಲಿ ತಾವೆಲ್ಲರೂ ಭಾಗಿಗಳಾಗಿದ್ದೀರಾ. ಇವತ್ತಿನ ಈ ಸಾರ್ವಜನಿಕ ಸಭೆಯಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಡಿ.ವೈ. ವಿಜಯೇಂದ್ರ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನ ಬೀದರ್ನಿಂದ ಇವತ್ತು ಪ್ರಾರಂಭ ಮಾಡುವಂತದ್ದಾಗಿದೆ. ಹಾಗೆ ಇದೇ ಸಂದರ್ಭದಲ್ಲಿ ಮಾಜಿ ಸಚಿವರಾಗಿರುವಂತಹ ಶ್ರೀರಾಮ್ ಅವರು, ಪ್ರಭು ಚವ್ಹಾಣ್ ಅವರು, ಭಗವತಿ ಬಸವರಾಜ್ ಅವರು, ನಿರಾಣಿ ಅವರು, ನಮ್ಮ ಇನ್ನೆಲ್ಲ ಗಣ್ಯಮಾನ್ಯರಿದ್ದಾರೆ, ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಸೋಮನಾಥ್ ಅವರು ಮತ್ತು ಇವತ್ತಿನ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನನ್ನ ಆತ್ಮೀಯ ಸ್ನೇಹಿತರಾಗಿರುವಂತಹ ಶಾಸಕ ಡಾಕ್ಟರ್ ಶೈಲೇಂದ್ರ ಗಂಡಾಳ ಅವರೇ, ಹಾಗೂ ಸರ್ದಾರ್ ಅವರೇ ಮತ್ತು ಸಿದ್ದು ಪಾಟೀಲ್ ಅವರೇ, ಪ್ರಭು ಚವ್ಹಾಣ್ ಅವರೇ ಮತ್ತು ಮಾತಿರಾವ್ ಮೂಳೆ ಅವರೇ, ಇನ್ನೆಲ್ಲ ನಮ್ಮ ರಘುರಾಜ್ ಮಂಕಪ್ಪನವರೇ, ಬಸವರಾಜ್ ಮತ್ತಿನವರೇ, ಎಲ್ಲ ನಮ್ಮ ಗಣ್ಯವಾದರೆಲ್ಲರೂ ಇದರ ವೇದಿಕೆಯಲ್ಲಿ ಆದ್ಮೇಲೆ ಬಹಳ ಮುಖ್ಯವಾಗಿ ಏನು ವಕ್ಫಿನ ವಿಚಾರದಲ್ಲಿ ಸ್ವಾತಂತ್ರ್ಯ ಪೂರ್ವ, ಸ್ವಾತಂತ್ರ್ಯ ನಂತರ, ಸ್ವಾತಂತ್ರ್ಯ ಪೂರ್ವದಲ್ಲೂ ಈ ವಕ್ಫ್ ಅನ್ನುವಂಥದ್ದು ನಮ್ಮ ಇಡೀ ಸಮಾಜವನ್ನು ಕಾಡ್ತಿದ್ದಂತ ಒಂದು ವಿಚಾರ. ಸ್ವಾತಂತ್ರ್ಯ ಬಂದ ನಂತರನು ಏನೋ ಒಂದು ಕಡೆ ಸ್ವಾತಂತ್ರ್ಯ ಬಂದರೆ ಈ ಎಲ್ಲ ಸಮಸ್ಯೆಗಳಿಂದ ಮುಕ್ತರಾಗಬಹುದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಒಂದು ಸಂವಿಧಾನದಲ್ಲಿ ನಾವೆಲ್ಲರೂ ನೆಮ್ಮದಿಯಾಗಿರ್ಬೋದು, ನಮ್ಮ ಹಕ್ಕನ್ನು ನಾವು ಕಾಪಾಡ್ಕೋಬಹುದು ಅನ್ನುವಂತ ಒಂದು ಸ್ಪಷ್ಟತೆಯನ್ನು ನಾವು ತಿಳ್ಕೊಂಡಿದ್ವಿ. ಆದರೆ ಈ ಕಾಂಗ್ರೆಸ್ ಪಕ್ಷ ತಮ್ಮ ಏನೊಂದು ಗೊಂದಲ ನೀತಿ, ಯಾವ ಒಂದು ಸಮಾಜದಲ್ಲಿ ಗೊಂದಲ ನಿರ್ಮಾಣ ಮಾಡಬೇಕು, ಯಾವ ಒಂದು ವಕ್ಫಿನ ವಿಚಾರದಲ್ಲಿ ಸಂವಿಧಾನದಲ್ಲಿ ಯಾವುದೇ ಒಂದು ಉಲ್ಲೇಖ ಆಗಿಲ್ಲ ಅಂತ ಉಲ್ಲೇಖವಾದಂತ ಒಂದು ವಕ್ಫ್ ಎಲ್ಲಿಂದ ಒಂದು ಅಧಿಕಾರವನ್ನು ಪಡೆದಿದೆ. ಏನೊಂದು ಸಂವಿಧಾನದಲ್ಲಿ 3 ಅಂಗಗಳಿದೆ, 3 ಅಂಗಕ್ಕೂ ಅದರದೇ ಆದಂತಹ ಜವಾಬ್ದಾರಿಗಳಿದೆ. ಆದರೆ ವಕ್ಫಿಗೆ ಏನಿದೆ, ವಕ್ಫ್ ಬೋರ್ಡ್ಗೆ ಎಲ್ಲಾ ರೀತಿಯಾದಂತಹ ಅಧಿಕಾರ ಒಂದು ಬೋರ್ಡ್ಗೆ ಕೊಟ್ಟುಕೊಂಡಿದೆ, ಎಲ್ಲಾ ರೀತಿಯಾದಂತಹ ಸರ್ವಾಧಿಕಾರ. ಇದನ್ನು ಕೊಟ್ಟಿರೋದು ಏನಾದ್ರು ಸದ್ಬಳಕೆ ಮಾಡಿಕೊಂಡಿದೆ. ಆದರೆ ಈ ಸದ್ಬಳಕೆಯನ್ನು ಮಾಡದೆ ನಮ್ಮ ಅಮಾಯಕ ರೈತರ, ಬಡವರ, ಮಠಾಧೀಶ, ಮಠದ ಹಾಗೂ ಇತರ ದೇವಾಲಯಗಳ ಜಮೀನನ್ನು ಗಮನಿಸುವಂತ ಕೆಲಸಗಳನ್ನ ಇವತ್ತು ವಕ್ಫ್ ಬೋರ್ಡ್ ಮೂಲಕ ಆಗಿರುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂತ ಒಂದು ವಿಚಾರ. ಹಾಗಾಗಿ ಇತಿಹಾಸದಲ್ಲಿ ಇವತ್ತೇನು ಹಲವಾರು ವರ್ಷಗಳಿಂದ ಈ ರೀತಿ ಗಮನಿಕೆಯನ್ನು ಮಾಡ್ಕೊಂಡು ಬರ್ತಲೇ ಇದೆ. ಏನೊಂದು 1974ರ ವಕ್ಫ್ ಬೋರ್ಡಿನ ಒಂದು ಗೆಜೆಟ್ ನೋಟಿಫಿಕೇಶನ್ ಪ್ರಕಾರವಾಗಿ ಈ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಎಲ್ಲ ಹೆಚ್ಚಿನ ನಮ್ಮ ಅಮಾಯಕ ರೈತರ, ಮಠಾಧೀಶರ, ದೇವಾಲಯ, ಇತರ ಬಡವರ ಜಮೀನನ್ನ ಅವರ ಒಂದು ಪಟ್ಟಿ, ಗೆಜೆಟಿನ ಪಟ್ಟಿಯಲ್ಲಿ ಸೇರಿಸಿಕೊಂಡಿದ್ದಾರೆ. ಸೇರಿಸಿಕೊಂಡು ಯಾವ ಏನು ಗೊತ್ತಿಲ್ಲ, ಯಾವ ರೀತಿ ಈ ಜಮೀನು ವಕ್ಫ್ ಬೋರ್ಡಿಗೆ ಬಂದಿದೆ ಅನ್ನುವಂತಹ ಪ್ರಶ್ನೆಗೆ ಉತ್ತರವಿಲ್ಲದೆ
ಐತಿ ಆ ಪಟ್ಟಿಯಲ್ಲಿ ಸೇರಿಸಿಕೊಂಡು ಇವತ್ತು ಆ ಜಮೀನುಗಳನ್ನ ವಶಪಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿಕೊಂಡಾಗ ನಾವು ನಿಜಕ್ಕೂ ಆಗ ಎಚ್ಚರಗೊಂಡಿದ್ದೀವಿ. ನಮ್ಮ ಜಮೀನು ಏನಾಗಿದೆ, ಯಾರ ಹೆಸರಿದೆ ಅನ್ನೋದು ನಾವು ನೋಡ್ಕೊಂಡಿರಲಿಲ್ಲ. ನಮ್ಮ ಹೆಸರನ್ನ ಇಟ್ಟು ಈಗ ಇದಕ್ಕಿದ್ದ ಹಾಗೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು, ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಒಂದು ಮಾರ್ಗದರ್ಶನ, ಅವರ ಒಂದು ಸೂಚನೆ ಆಧಾರಿತವಾಗಿ ಇವತ್ತು ಒಪ್ಪಿನ ಜಮೀನು ಇದೆಲ್ಲವೂ ಒಪ್ಪಿಗೆ ಸೇರಿದೆ. ಹಾಗಾಗಿ ಇದನ್ನು ವಶಪಡಿಸಿಕೊಂಡಿವಿ. ಇದ್ದಕ್ಕಿದ್ದಾಗೆ ಬೇಲಿಗಳನ್ನು ಹಾಕುತ್ತೀವಿ. ಈ ಬೇಲಿ ಹಾಕುವುದಕ್ಕೆ ಸರ್ಕಾರದಿಂದ ಏನು ಹಣವನ್ನು ಕೊಟ್ಟು ಎಲ್ಲ ಕಡೆ ಬೇಲಿ ಹಾಕಿ ವಶವನ್ನು ಪಡಿಸಿಕೊಂಡು ಇರ್ತಾ ಹೊರಟಿದ್ವಿ. ಇದನ್ನು ನೋಡ್ತಾ ನಾವೇನು ಸಮಾಜದವರು ನಾವೆಲ್ಲ ನೋಡ್ತಾ ಕೂತಿರ್ತೀವಿ. ನೀವೇನ್ ಬೇಕಾದ್ರೆ ಮಾಡಿದ್ರು ನಾವು ತುಂಬಿರ್ತೀವಿ ಅಂತ ಈ ಕಾಂಗ್ರೆಸ್ ಸರ್ಕಾರ ಅನ್ಕೊಂಡಿದ್ರು. ಯಾವಾಗ ಜನ ಬಿಸಿಯನ್ನು ಮುಟ್ಟಿಸಿದ್ರು, ಯಾವ ಕಾರಣಗಳು ಒಂದು ಇಂಚು ಜಮೀನನ್ನ ನೀವು ವಶಪಡಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಭೂಮಿಯನ್ನು ನಾವು ರಕ್ಷಣೆ ಮಾಡ್ಕೊತೀವಿ, ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಸ್ಪಷ್ಟ ಸಂದೇಶವನ್ನು ಕೊಡುವ ಮೂಲಕ ಈ ಸರ್ಕಾರಕ್ಕೆ ಸೇವೆಯನ್ನು ಕೊಟ್ಟಿದ್ದೀವಿ. ಆಗ ಏನ್ ಜನರು ಭುಗಿಲೆದ್ದರು, ಜನರ ಆಕ್ರೋಶದಲ್ಲಿ ಭುಗಿಲೆದ್ದಿದೆ. ಆಕ್ರೋಶವನ್ನು ಮನಗಂಡಂತೆ ಈ ಸರ್ಕಾರ ಕೇವಲ ನಾಟಕ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಬರೀ ನಾಟಕ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಕೇವಲ ನೋಟಿಸ್ಗಳನ್ನಾಗಿದೆ ಕೊಡಲಿಕ್ಕೆ, ಕೇವಲ ಕೊಟ್ಟಂತ ನೋಟಿಸ್, ಆ ನೋಟಿಸ್ಗಳನ್ನಿಂದ ಕೊಡಲಿಕ್ಕೆ ಹೊರಟಿದ್ದಾರೆ. ಅದು ಯಾವತ್ತೂ ಪ್ರಯೋಜನ ಇಲ್ಲ. ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಏನೊಂದು 1974 ಗೆಜೆಟ್ ನೋಟಿಫಿಕೇಶನ್ ಅನ್ನ ಹಿಂದೆ ಪಡಿಬೇಕು ಮತ್ತು ಪಾಠಗಳಲ್ಲಿ ನಮೋದನೆ ಆಗಿರುವಂತಹ ಕಾನೂನು ನಂಬರ್ 9/11 ನಮೋದನೆ ಆಗಿದೆಯೋ ಆ ನಮೋದನೆ ಆಗಿರೋದನ್ನು ಸಹ ಹಿಂದೆ ಪಡಿಬೇಕು. ಅದು ನಮ್ಮ ಮುಖ್ಯವಾದಂತಹ ಬೇಡಿಕೆಗಳು. ಹಾಗಾಗಿ ಇದನ್ನು ನೀವು ಸರ್ಕಾರ, ಇವತ್ತೇನು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿಲ್ಲ, ಈ ಕ್ರಮವನ್ನು ಕೈಗೊಳ್ಳಬೇಕು, ಇದನ್ನು ಸರಿಪಡಿಸಬೇಕು, ನಮ್ಮ ರೈತರ ನೆರವಿಗೆ ಬರಬೇಕು, ಬಡವರ ನೆರವಿಗೆ ಬರಬೇಕು ಅಂತ ಒತ್ತಾಯವನ್ನು ಮಾಡಿ ಇವಾಗ ಸತತವಾಗಿ ಹೋರಾಟಗಳು ನಡೀತಾನೆ ಇದೆ. ನೀವೆಲ್ಲರೂ ಸೇರಿರುವಂತರು ಈ ಅನ್ಯಾಯಕ್ಕೆ ಒಳಗಾಗಿರೋರು ಹೌದಲ್ವಾ? ಇನ್ನು ಅನ್ಯಾಯಕ್ಕೆ ಒಳಗಾಗಿರೋರು. ಹಾಗಾಗಿ ನೀವು ಹಕ್ಕನ್ನು ಕಾಪಾಡ್ಕೋಬೇಕು. ಈ ದಿಕ್ಕಿನಲ್ಲಿ ನಮ್ಮ ಸನ್ಮಾನ್ಯ ಅಧ್ಯಕ್ಷರಾದಂತಹ ಬಿ.ವೈ. ವಿಜೇಂದ್ರ ಅವರ ಒಂದು ನೇತೃತ್ವದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಇವತ್ತೇನು ಒಂದು 5 ಸದಸ್ಯರ ಒಂದು ತಂಡ ಇವತ್ತು ಇಡೀ ಜಿಲ್ಲೆ ಉದ್ದಾಟದಲ್ಲಿ ಎಲ್ಲ ಕಡೆ ಹೋಗಿ ಯಾವ ರೀತಿ ಯಾರ್ಯಾರ ಜಮೀನು ಈ ರೀತಿ ವಶಪಡಿಸಿಕೊಳ್ಬೇಕು ಅಂತ ಮಾಡುವಂತಹ ಪ್ರಯತ್ನದ ಪಟ್ಟಿ ಎಲ್ಲ ಪ್ರಾಣಿಗಳನ್ನ ಶೇಖರಣೆ ಮಾಡಿದರೆ ಇವತ್ತು ಪ್ರತಿಯೊಬ್ಬರಿಗೂ ನ್ಯಾಯವನ್ನು ಕೊಡಬೇಕು. ನಿಮ್ಮ ಜೊತೆಯಲ್ಲಿ ಈಗಾಗಲೇ ನಮ್ಮ ಹಿರಿಯರೆಲ್ಲ ತಮ್ಮನ್ನು ಉದ್ದೇಶಿಸಿ ಮಾತಾಡಿ ಬಹಳ ಸ್ಪಷ್ಟವಾದ ಸಂದೇಶ ಕೊಟ್ಟಿದ್ದೀವಿ. ಭಾರತೀಯ ಜನತಾ ಪಾರ್ಟಿ ಎಂದೆಂದು ನಿಮ್ಮ ಜೊತೆಯಲ್ಲಿದ್ದು ನಿಮ್ಮ ರಕ್ಷಣೆಗೆ, ನಿಮ್ಮ ಭೂಮಿಯನ್ನು ಕಾಪಾಡಲಿಕ್ಕೆ ಸದಾಕಾಲ ನಿಮ್ಮ ಜೊತೆಯಲ್ಲಿದ್ದು ಅಂತ ಒಂದು ಸ್ಪಷ್ಟ ಸಂದೇಶ ಕೊಟ್ಟಿದ್ದೀವಿ. ಇದೇ ದಾರಿಯಲ್ಲಿ ಇವತ್ತೇನು ಕಾನೂನು ಒಕ್ಕೊಡಿದ್ದಂತ ಈ ಶಕ್ತಿ, ಅಧಿಕಾರ ಅದನ್ನ ಸರಿಪಡಿಸಲಿಕ್ಕೆ, ಕಡಿವಾಣವನ್ನು ಹಾಕಲಿಕ್ಕೆ, ತಿದ್ದುಪಡಿಯನ್ನು ತರಲಿಕ್ಕೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಒಪ್ಪಿನ ಈ ಕಾನೂನಿಗೆ ತಿದ್ದುಪಡಿ ತರುವಂತಹ ಈ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗಾಗಿ ಆ ದಿಕ್ಕಲ್ಲಿ ಬೇಕಾಗಿರುವಂತಹ ಎಲ್ಲ ರೀತಿಯಾದಂತಹ ಸಮಾಲೋಚನೆ ಪ್ರತಿಪಕ್ಷ ಕಾಂಗ್ರೆಸ್ ಇಡೀ ದೇಶದಲ್ಲಿ ಎಲ್ಲ ಪಕ್ಷಗಳನ್ನ ಒಳಗೊಂಡಂತೆ ಏನ್ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನು ಮಾಡಿ ಒಂದು ಸೂಕ್ತವಾಗಿರುವಂತಹ ಕಾನೂನನ್ನು ತಂದು ಈ ವಕ್ಫ್ ಕಾಯ್ದೆಗೆ, ಕಾನೂನಿಗೆ ಏನ್ ತಿದ್ದುಪಡಿ ತರುವಂತದ್ದಾಗ್ತದೆ. ಆ ಮಾಡೋ ಮೂಲಕ ಈ ಒಂದು ಅನ್ಯಾಯವನ್ನ, ಇತಿಹಾಸದಲ್ಲಿ ಮಾಡಿರುವಂತಹ ಅನ್ಯಾಯವನ್ನ ಮತ್ತು ಇನ್ನು ಮುಂದಕ್ಕೂ ಯಾವುದೇ ರೀತಿಯಾದಂತಹ ಅನ್ಯಾಯವನ್ನು ಮಾಡೋ ರೀತಿಯಲ್ಲಿ ತಡೆಗಟ್ಟಲಿಕ್ಕೆ ಕಾನೂನು ತರುವಂತದ್ದಾಗ್ತಿದೆ ಆತ್ಮೀಯರೇ. ಹಾಗಾಗಿ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಎಡವಟ್ಟು ಮಾಡೋದು, ಎಡವಟ್ಟು ಮಾಡ್ತಾನೆ ಇರೋದು. ಇವತ್ತು ಒಪ್ಪಿನ ವಿಚಾರದಲ್ಲಿ ಎಡವಟ್ಟು ಮಾಡಿ ನೋಟಿಸ್ ಹಿಂದೆ ಪಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ಮೂಡಾದಲ್ಲಿ ತಪ್ಪು ಮಾಡಿ ಜಮೀನನ್ನು ಪಡ್ಕೊಂಡು ಹಿಂದೆ ಪಡ್ಕೊಳ್ತೀನಿ ಅಂತ ಹೇಳ್ತಿದ್ದಾರೆ. ಅದೇ ರೀತಿ ಮಲ್ಲಿಕಾರ್ಜುನ ಕುಟುಂಬ ಬೆಂಗಳೂರಿನಲ್ಲಿ ಏರೋಸ್ಪೇಸ್ ಜಮೀನನ್ನು ಪಡ್ಕೊಂಡು ಏನು ವಾಪಸ್ಸು ಸರ್ಕಾರಕ್ಕೆ ವಾಪಸ್ ಕೊಡ್ತಾ ಇದ್ದಾರೆ. ಬಿಪಿಎಲ್ ಕಾರ್ಡಲ್ಲಿ ಬಡವರ ರೇಷನ್ ಕಾರ್ಡ್ ಅನ್ನು ಹಿಂದೆ ಪಡೆದು ಇದು ವಾಪಸ್ ಕೊಡ್ತಾ ಇದ್ದಾರೆ. ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದೆಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ ಹೊರತು ನಾವು ಕೊಟ್ಟಿಲ್ಲ. ಅದೇ ರೀತಿ ಮುಸಲ್ಮಾನರಿಗೆ ರಿಸರ್ವೇಶನ್ ಕೊಡ್ತೀನಿ ಅಂತ ಹೇಳಿ ಇದು ಹಿಂದಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. ಈ ರೀತಿ ಪ್ರತಿಯೊಂದು
ನಮ್ಮ ಮಾನ್ಯ ಲೋಕಸಭಾ ಸದಸ್ಯರಿಗೆ ಆರೋಗ್ಯ ಸೇವೆ, ಗುಣಮಟ್ಟದ ಆರೋಗ್ಯ ಸೇವೆ ಕೊಡಿ, ಗುಣಮಟ್ಟದ ಶಿಕ್ಷಣವನ್ನು ಕೊಡಿ, ಎಲ್ಲ ರೀತಿಯಾದಂತಹ ಮೂಲಭೂತ ಸೌಕರ್ಯವನ್ನು ಕೊಟ್ಟು ಬಡವರ, ರೈತರ, ಮಹಿಳೆಯರ, ದಲಿತರ, ಹಿಂದುಳಿದರ ಎಲ್ಲರ ರಕ್ಷಣೆಗೆ ಬನ್ನಿ. ಈ ಒಳ್ಳೆ ಜನರಿಗೆ ಅಧಿಕಾರ ಕೊಟ್ಟರೆ 136 ಶಾಸಕರನ್ನ ಗೆದ್ದುಕೊಟ್ಟಿದ್ದಾರೆ. 136 ಶಾಸಕರನ್ನು ಗೆದ್ದುಕೊಟ್ಟಿದ್ದಾರೆ. ಒಳ್ಳೆ ಸುಭದ್ರ ಸರ್ಕಾರ ಕೊಟ್ಟಿದ್ದಾರೆ. ಈ ಸರ್ಕಾರದ ಮೂಲಕ ಅವ್ಯವಸ್ಥೆ ಕೊಡಬೇಡಿ, ಸೃಷ್ಟಿಕರಣ ಮಾಡಬೇಡಿ, ಓಲೈಕೆ ರಾಜಕಾರಣ ಮಾಡಬೇಡಿ ಅಂತ ಇವತ್ತು ಜನ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಇವತ್ತಿನ ಈ ಸಭೆ ನಮ್ಮ ರಾಜ್ಯ ಸರ್ಕಾರಕ್ಕೆ, ಬಹಳ ಕಾಂಗ್ರೆಸ್ ಸರ್ಕಾರಕ್ಕೆ ಬಹಳ ಸ್ಪಷ್ಟ ಸಂದೇಶವನ್ನು ಕೊಟ್ಟಿಲ್ಲ. ನಿಮ್ಮೆಲ್ಲರ ಹೋರಾಟ, ನಮ್ಮೆಲ್ಲರ ಹೋರಾಟ ಏನಾಗಲಿ ನಿಮ್ಮ ಜೊತೆ ಇರ್ತೀವಿ. ನಾವೆಲ್ಲ ಒಗ್ಗಟ್ಟಿನಿಂದ ಪ್ರತಿಯೊಂದು ವಿಚಾರ, ಯಾವ ವಿಚಾರದಲ್ಲೂ ಮೈಮರೆಯದೆ ನಮ್ಮ ಒಗ್ಗಟ್ಟಿನಿಂದ ಹೋರಾಟವನ್ನು ಮಾಡೋಣ. ಯಾವುದೇ ಸರ್ಕಾರ ಇರಲಿ, ಜನ ವಿರೋಧಿ ಆಗಿರಲಿಕ್ಕೆ ಯಾವುದೇ ಅವಕಾಶವನ್ನು ಕೊಡಬೇಡ ಅಂತ ತಿಳಿಸಿ ನನ್ನ 2 ಮಾತನ್ನು ಹೇಳಿದ ಅವಕಾಶವನ್ನು ಮಾಡಿಕೊಟ್ಟಂತ ತಾವೆಲ್ಲ ಶುಭವನ್ನು ತಿಳಿಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಭಾರತ್ ಮಾತಾ ಕಿ, ರೈತ ಪರ ಹೋರಾಟಕ್ಕೆ ನಮ್ಮ ಭೂಮಿ ನಿಮಗೆ ಸಿಗೋ. ಧನ್ಯವಾದಗಳು ಸನ್ಮಾನಿಸಿದ ಅಶೋಕ್ ಕಾರಂತರಿಗೆ. ಈಗ ನಮ್ಮ ನೆಚ್ಚಿನ ರಾಜ್ಯಾಧ್ಯಕ್ಷರು ಅವರು ಮಾತಾದ ನಂತರ ಇಲ್ಲಿಂದ ನೇರವಾಗಿ ಯಾರು ಕೂಡ ಹೇಳಬಹುದು. ಅವರು ಮುಂದುಗಡೆ ಹೋಗ್ತಾರೆ. ನಾವು ಇಲ್ಲಿಂದ ನೇರವಾಗಿ ಬಸವೇಶ್ವರ ಸರ್ಕಲ್, ಅಂಬೇಡ್ಕರ್ ಸರ್ಕಲ್, ಶಿವಾಜಿ ಸರ್ಕಲ್ ಇಂದ ಡಿಸಿ ಆಫೀಸ್ನಲ್ಲಿರ್ತಕ್ಕಂಥ ಒಕ್ಕೋಡಿಗೆ ಮುಕ್ತಿ ಹಾಕೋರಿಗೆ ದಯಮಾಡಿ ಯಾರು ಕೂಡ ಹೇಳಬಾರ್ದು. ಈಗ ನಮ್ಮ ನೆಚ್ಚಿನ ರಾಜ್ಯಾಧ್ಯಕ್ಷರಾದ ಸನ್ಮಾನಿಸಿದೆ BY ವಿಜಯೇಂದ್ರ ಹೋರಾಟವನ್ನು ಕುರಿತು ಮಾತಾಡಬೇಕಂತ ವಿನಂತಿ ಮಾಡ್ತೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. BY ವಿಜಯೇಂದ್ರ ಅವರಿಗೆ ದಯಮಾಡಿ ನಮ್ಮ ಎಲ್ಲ ಕಾರ್ಯಕರ್ತರಲ್ಲಿ ವಿನಂತಿ, ಈ ಮಧ್ಯಾಹ್ನ ದಾರಿಯಲ್ಲಿ ನೇರಿರ್ತಕ್ಕಂಥ ಎಲ್ಲ ನಾಯಕರು ಮುಂದೆ ಹೋಗುವವರೆಗೂ ನಾವು ಅದೇ ರೀತಿ ಮುಟ್ಕೊಳ್ಬೇಕು ಅಂತಕ್ಕಂಥ ಮನವಿ ಮಾಡ್ತಾ ಇವತ್ತು ನಾವು ರಾಜ್ಯದ ಸನ್ಮಾನ್ಯ ಅಧ್ಯಕ್ಷರು BY ವಿಜಯೇಂದ್ರ ಅವರು ಈ ಹೋರಾಟದ ಕುರಿತು ಮಾತಾಡಬೇಕೆಂದು ವಿನಂತಿಯನ್ನು ಮಾಡ್ತಾರೆ. ಭಾರತ್ ಮಾತಾ ಕಿ. ನಮ್ಮ ಭೂಮಿ, ನಮ್ಮ ಹಕ್ಕು. ಈ ರೈತರ ಪರವಾಗಿರ್ತಕ್ಕಂಥ ಹೋರಾಟಕ್ಕೆ ಬೀದರ್ನಿಂದ ಚಾಲನೆಯನ್ನು ನೀಡಿದ್ದೇವೆ. ಈ ಒಂದು ಹೋರಾಟದ ಒಂದು ವೇದಿಕೆಯಲ್ಲಿ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮನಾಥ್ ಪಾಟೀಲ್ ಅವರು, ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು, ಶಾಸಕರ ಮಿತ್ರರಾಗಿರ್ತಕ್ಕಂಥ ಡಾಕ್ಟರ್ ಅಶೋಕ್ ಕಾರಂಡ್ರವರು, ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀರಾಮುಲುರವರು, ಮಾಜಿ ಸಚಿವರಾಗಿರ್ತಕ್ಕಂಥ ಪ್ರೈತಿ ಬಸವರಾಜ್ ಅವರು, ಪ್ರಮೋದ್ ಚವ್ಹಾಣ್ ಅವರು, ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಭಗವಂತ್ ಕುಮಾರ್ ಅವರು, ಮಾಜಿ ಸಚಿವರಾಗಿರ್ತಕ್ಕಂಥ ರೇಣುಕಾಚಾರ್ಯ ಅವರು, ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕುರ್ಚಿ ರಾಜೀವ್ ಅವರು, ಶಾಸಕ ಮಿತ್ರರಾಗಿರ್ತಕ್ಕಂಥ ಶೈಲೇಂದ್ರ ಬಿಳದಾಳೆ ಅವರು, ಸಿದ್ದು ಪಾಟೀಲ್ ಅವರು, ಶರಣ ಸಹಗಾರ್ ಅವರು, ಅದೇ ರೀತಿ ಗುಲ್ಬರ್ಗ ಗ್ರಾಮೀಣ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬಸವರಾಜ್ ಮತ್ತಿಮಠರವರು, ಸನ್ಮಾನ್ಯ ಶ್ರೀ ರಂಗನಾಥ್ ಮಲ್ಕಾಪುರ ಅವರು, ಪ್ರಕಾಶ್ ಖಂಡ್ರೆ ಅವರು, ವಾಲೇರ್ ಅವರು, ರೈತ ಮೋರ್ಚಾದ ಉಪಾಧ್ಯಕ್ಷರಾಗಿರ್ತಕ್ಕಂಥ ರುದ್ರೇಶ್ ಅವರು, ಮುರುಗೇಶ್ ನಿರಾಣಿ ಅವರು, ಮಾಜಿ ಸಚಿವರು, ಮಾರುತನ ಮೂಡಲವರು, ಸುಶೀಲ್ ಅಮೂಷ್ ಅವರು, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ರೈತ ಬಾಂಧವರೇ, ಪಕ್ಷದ ಎಲ್ಲ ಹಿರಿಯ ಕಿರಿಯ ಕಾರ್ಯಕರ್ತ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಪಕ್ಷದ ಎಲ್ಲ ಮುಖಂಡರು ಈ ಹೋರಾಟದ ಹಿನ್ನೆಲೆ ಬಗ್ಗೆ ಮಾತನಾಡಿದ್ದಾರೆ.
ಪಾರ್ಟಿ ಕಳೆದ 4-5 ತಿಂಗಳುಗಳಿಂದ 3 ಪ್ರಮುಖವಾಗಿರ್ತಕ್ಕಂಥ ಹೋರಾಟಗಳನ್ನು ನಾವೆಲ್ಲರೂ ಕೂಡ ಕೈಗೆತ್ತಿಕೊಂಡಿದ್ದೇವೆ. ಇನ್ನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ದುರುಪಯೋಗ ಪಡಿಸಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡಿದ್ವಿ ರಾಜ್ಯಾದ್ಯಂತ. ತದನಂತರದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಈ ನಾಡಿನಲ್ಲಿರ್ತಕ್ಕಂಥ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಒಬ್ಬ ಮಂತ್ರಿಯ ಒಂದು ನೇತೃತ್ವ ವಹಿಸಿ ಹಣವನ್ನು ದೋಚಿ ಯಾವ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಮಾಡಿದಂತ ಆ ಸಚಿವ ಅವನು ರಾಜೀನಾಮೆ ಕೊಡಲೇಬೇಕು. ಆ ಚಂದ್ರಶೇಖರ್ ಏನು ಆತ್ಮಹತ್ಯೆ ಮಾಡಿಕೊಂಡ್ರೆ ಲೆಕ್ಕಾಧಿಕಾರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಲೂಟಿ ಮಾಡಿದ್ದಾರೆ ಅಂತೇಳಿ ಪಾಪ ಲೆಕ್ಕಾಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡ್ರು. ಅವತ್ತು ಕೂಡ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡ್ತು. ಏನ್ ಹೇಳಿದ್ರು ರಾಜ್ಯದ ಮುಖ್ಯಮಂತ್ರಿಗಳು? ಯಾವುದೇ ಅವ್ಯವಹಾರ ಆಗಿಲ್ಲ, ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಸಿದ್ದರಾಮಯ್ಯ ಅವರು ಬಬ್ಬ ಹೊಡಿತಾ ಇದ್ರು. ಯಾವಾಗ ಭಾರತೀಯ ಜನತಾ ಪಾರ್ಟಿಯ ಹೋರಾಟವನ್ನ ರಾಜ್ಯಾದ್ಯಂತ ಹೋರಾಟವನ್ನ ಕೈಗೆತ್ತಿಕೊಂಡು ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳು ಸದನದಲ್ಲಿ ಒಪ್ಪಿಕೊಂಡ್ರು. ಏನ್ ಹೇಳಿದ್ರು ಸಿದ್ದರಾಮಯ್ಯನವರು? ಹೌದು, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ನಡೆದಿದೆ, 97 ಕೋಟಿ ರೂಪಾಯಿ ಹಗರಣ ನಡೆದಿದೆ, 187 ಕೋಟಿ ಅಲ್ಲ ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಹಗರಣ ಆಗಿರ್ತಕ್ಕಂಥದನ್ನು ಒಪ್ಪಿಕೊಂಡ್ರು. ಆ ಸಚಿವರು ರಾಜೀನಾಮೆ ಕೊಟ್ಟು ಜೈಲಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಬಂತು. ಇದು ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಕೈಗೆತ್ತಿಕೊಂಡಿವೆ. ಅದರ ಪರಿಣಾಮ ಇವತ್ತು 100 ರೂಪಾಯಿನ ವಾಪಸ್ ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರು. ಮೈಸೂರಿನ ಮೂಢ ಹಗರಣ, ನಮ್ಮ ಪಕ್ಷದ ಎಲ್ಲ ಮುಖಂಡರು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ರು. ಬಿಜೆಪಿ ಜೆಡಿಎಸ್ ಪಕ್ಷ ಸೇರಿ ಏನ್ ಹೇಳಿದ್ರು ಸಿದ್ದರಾಮಯ್ಯವರು? ಸದನದಲ್ಲಿ ನಿಮಗೆ ಮಾತಾಡೋಕ್ಕೂ ಕೂಡ ಅವಕಾಶ ಕೊಡಲಿಲ್ಲ, ಕೊಡಲಿಲ್ಲ. ಕಾನೂನು ಸಚಿವರು ಎಚ್ ಕೆ ಪಾಟೀಲ್ ಹೇಳಿದ್ರು, ಈಗಾಗಲೇ ರಾಜ್ಯ ಸರ್ಕಾರ ನಿವೃತ್ತ ಹೈಕೋರ್ಟ್ ಜಡ್ಜಿಯಾಗಿದ್ದಾರೆ, ದೇಸಾಯಿ ಕಮಿಟಿಯನ್ನು ಮಾಡಿದ್ದೇವೆ, ಚರ್ಚೆಗೆ ಅವಕಾಶ ಇಲ್ಲ. ಸಿದ್ದರಾಮಯ್ಯ ಹೇಳಿದ್ರು, ಯಾವುದೇ ರೀತಿ ಮೂಡದಲ್ಲಿ ಹಗರಣ ಆಗಿಲ್ಲ, ತಮ್ಮ ಧರ್ಮಪತ್ನಿಗೆ ಯಾವುದೇ ಅಕ್ರಮವಾಗಿ ನಿವೇಶನ ಬಂದಿಲ್ಲ, ಯಾವುದೇ ನಿವೇಶನಗಳ ಲೂಟಿ ನಡೆದಿಲ್ಲ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ರು. ಬಿಜೆಪಿ ಜೆಡಿಎಸ್ ಪಕ್ಷ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ವಿ. ತಾವು ಕೂಡ ಪಾದಯಾತ್ರೆ ಅನೇಕ ಜನರು ಬೀದರ್ ಜಿಲ್ಲೆಯಿಂದ ಕೂಡ ನಮ್ಮ ತಾಯಿಗಳು ಕೂಡ ಬಂದಿದ್ರು. ನಮ್ಮ ಯುವಕ ಮಿತ್ರರು, ಶಾಸಕರು ಎಲ್ಲರೂ ಕೂಡ ತಾವು ಕೂಡ ಹೋರಾಟದಲ್ಲಿ ಭಾಗವಹಿಸಿದ್ರಿ. ನಮ್ಮ ಹೋರಾಟದ ಪರಿಣಾಮ ಮೂಢ ಹಗರಣದಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಹೋರಾಟವನ್ನು ಕೈಗೆತ್ತಿಕೊಂಡ್ರೆ ಮುಖ್ಯಮಂತ್ರಿಗೆ ಗಾಬರಿ ಆಯಿತು, ಮುಖ್ಯಮಂತ್ರಿಗಳಿಗೆ ಭಯ ಶುರುವಾಯಿತು. ಈ ಹೋರಾಟ ಬಿಜೆಪಿಯವರು ಬಂದಿರ್ತಾರೆ, ಇಷ್ಟಕ್ಕೆ ನಿಲ್ಲಿಸೋದಿಲ್ಲ, ನಾವು ಇನ್ನೂ ಕೂಡ ತಡ ಮಾಡಿದ್ರೆ ಇವತ್ತು ನನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಕುತ್ತು ಬರ್ತದೆ ಅಂತ ಹೇಳಿ ಅವರ ಧರ್ಮಪತ್ನಿಯರು ಪತ್ರವನ್ನು ಬರೆದು ಕೂಡಕ್ಕೆ ನನ್ನ ತೇಜೋವಧೆ ಮಾಡ್ತಾ ಇದ್ದಾರೆ. ಹಾಗಾಗಿ 14 ಸೈಟ್ಗಳನ್ನ ವಾಪಸ್ ಕೊಡ್ತೇನೆ ನೋಡಕ್ಕೆ ಅಂತೇಳಿ ಮುಖ್ಯಮಂತ್ರಿ ಧರ್ಮಪತ್ನಿ ಬರೆದರು. ಯಾವ ಸಿದ್ದರಾಮಯ್ಯನವರು ಯಾತಕ್ಕೋಸ್ಕರ ನನ್ನ ಸೈಟನ್ನು ವಾಪಸ್ ಕೊಡಬೇಕು? ನನ್ನ ಸೈಟ್ ನನ್ನ ಧರ್ಮಪತ್ನಿಗೆ ಬಂದಿರತಕ್ಕಂಥ ಸೈಟು, ತನ್ನ ಧರ್ಮಪತ್ನಿಗೆ ಬಂದಿರತಕ್ಕಂಥ ನಿವೇಶನ ಅದು ವಾಪಸ್ ಕೊಡಬೇಕು ಅಂತ ಹೇಳಿದ್ರೆ 52 ಕೋಟಿ ಪರಿಹಾರ ಕೊಡಿ, ವಾಪಸ್ ಕೊಡ್ತೇನೆ ಅಂತೇಳಿ ಒಬ್ಬರು ಮುಖ್ಯಮಂತ್ರಿಗಳು ಹೇಳ್ತಾರೆ. ಆಗ ಸಭೆ ಗೊತ್ತಿರಲಿ ಕಾರ್ಯಕರ್ತ
ಇವತ್ತು ಏನು ವಾಪಸ್ ಪಡೆದರೆ 14 ನಿವೇಶನಗಳು ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಬಂದಿದ್ದು ಅಕ್ರಮವಾಗಿ ಏನು ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ 14 ನಿವೇಶನಗಳು ಬಂದಿತ್ತು ಎಲ್ಲರೂ ಕೂಡ ಯಾವುದೇ ಒಂದು ಪರಿಹಾರ ಇಲ್ಲದೆ ವಾಪಸ್ ಕೊಡ್ತಕ್ಕಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯ ಹೋರಾಟದ ಪರಿಣಾಮವಾಗಿ ಇವತ್ತು ಆಗಿರ್ತಕ್ಕಂಥದ್ದು. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ರೈತರ ವಿರೋಧಿ ಸರ್ಕಾರದ ವಿರುದ್ಧ ನಿರಂತರವಾಗಿ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ. ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿದ್ದಾರೆ, ಮುಖ್ಯಮಂತ್ರಿಗಳನ್ನ ಕಾಂಗ್ರೆಸ್ ಪಕ್ಷನ ತೇಜಾವಧ ಮಾಡಬೇಕು ಅಂತ ಹೋರಾಟವನ್ನು ಮಾಡಿಲ್ಲ. ಭಾರತೀಯ ಜನತಾ ಪಾರ್ಟಿ ತಂದುಕೊಂಡಿರ್ತಕ್ಕಂಥ ಪ್ರತಿಯೊಂದು ಹೋರಾಟ ಇವತ್ತು ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. 1.5 ತಿಂಗಳಿಂದ ಯಾರಿಗೂ ಕೂಡ ಗೊತ್ತಾಗದೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಆದೇಶದ ಮೇರೆಗೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಎಲ್ಲಾ ಜಿಲ್ಲೆಗಳಿಗೂ ಪ್ರವಾಸ ಮಾಡಿದ್ರು, ಬೀದರ್ ಜಿಲ್ಲೆಗೂ ಬಂದರು. ಏನ್ ಮಾಡಿದ್ರು ಜಮೀರ್ ಅಹಮದ್ ಖಾನ್ ಅವರು ಜಿಲ್ಲಾಧಿಕಾರಿಗಳ ಜೊತೆ ಕೂತ್ಕೊಂಡು ಇವತ್ತು ಏನಾದರೂ ಆಗಲಿ ಮುಂದಿನ 15 ದಿನದಲ್ಲಿ ಏನು ರೈತರು ಪಾಪ 40 ವರ್ಷ 50 ವರ್ಷ 60 ವರ್ಷ ನಿರಂತರವಾಗಿ ಪಾಪ ರೈತ ಜಮೀನು ತಮ್ಮ ಹೊಲದಲ್ಲಿ ಉಳುಮೆ ಮಾಡ್ತಾ ಇದ್ರು. ಆ ಹೊಲಕ್ಕೆ ಏನು ಪ್ರಾಣಿನ ಹೆಸರಿದ್ರೆ ವಕಫ್ ಅಂತ ಹೇಳಿ ತರ್ತಕ್ಕಂಥ ಪ್ರಾಣಿನ ತರ್ತಕ್ಕಂಥ ಕೆಲಸ ಮಾಡಿದ್ರು. ನೋಟಿಸ್ಗಳನ್ನ ಕೊಟ್ಟರು. ಯಾತಕ್ಕೋಸ್ಕರ ಕೊಟ್ಟರು? ಇವತ್ತು ರಾಜ್ಯದಲ್ಲಿ ಸಾವಿರಾರು ರೈತರಿಗೆ ಒಕ್ಕಲಿಸ್ತಕ್ಕಂಥ ಕೆಲಸ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿದ್ರು. ಯಾತಕ್ಕೋಸ್ಕರ ಮಾಡಿದ್ರು? ನಾನು ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇಷ್ಟಪಡ್ತೇನೆ, ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಯಾತಕ್ಕೋಸ್ಕರ ರೈತರ ಬಗ್ಗೆ ಇಷ್ಟು ಗೊತ್ತಿತ್ತು ನಮಗೆ? ಯಾತಕ್ಕೋಸ್ಕರ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಹಿಂದೂಗಳು ರೈತರ ಜಮೀನನ್ನ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ ನೀವು? ಆ ವಕಫ್ ಬೋರ್ಡ್ ಮುಖೇನ ಆ ರೈತರಿಗೆ ನೋಟಿಸ್ ಯಾಕೆ ಕೊಡ್ತಾ ಇದ್ದೀರಿ? ಗುಲ್ಬರ್ಗದಲ್ಲಿ ಹಾಲುಮತಸ್ಥ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಂದು ದೇವಸ್ಥಾನಕ್ಕೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ ವಕ್ಫ್ ಬೋರ್ಡ್ ಅವರು, ತಮ್ಮ ಜಮೀನು ಅಂತ ಹೇಳಿ. ಇವತ್ತು ರಾಜ್ಯದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಾಲಯಗಳಿಗೆ ವಕ್ಫ್ ಬೋರ್ಡ್ ಮೂಲಕ ನೋಟಿಸ್ ಕೊಡಿಸ್ತಾ ಇದ್ದಾರೆ ಜಮೀರ ಮತ್ತು ಸಿದ್ದರಾಮಯ್ಯನವರು. ಇವತ್ತು ಗುಲ್ಬರ್ಗದಲ್ಲಿ, ಇವತ್ತು ಧರ್ಮಪುರ ಈ ಗ್ರಾಮದಲ್ಲಿ ಇಡೀ ಊರಿನ 26 ಎಕರೆ ಸಂಪೂರ್ಣವಾದ ಜಮೀನನ್ನು ಇಟ್ಟು ವಕ್ಫ್ ಬೋರ್ಡ್ನಿಂದ ನೋಟಿಸ್ ಕೊಟ್ಟು ಆ ರೈತರನ್ನ ಗ್ರಾಮಸ್ಥರನ್ನ ಬೀದಿಗೆ ತರ್ತಕ್ಕಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಕುಟುಂಬದಿಂದ ಆಗ್ತಾ ಇದೆ. ಅದೇ ರೀತಿ ಚಟ್ನಳ್ಳಿ, ಬೀದರ್ ಜಿಲ್ಲೆ ಚಟ್ನಳ್ಳಿ ಗ್ರಾಮದಲ್ಲಿ 960 ಎಕರೆಗೆ ಇವತ್ತು ಆ ರೈತರಿಗೆ ನೋಟಿಸ್ ಅನ್ನು ನೀಡಿದ್ದಾರೆ. ಅದೇ ರೀತಿ ಜಬಲ್ಪುರದಲ್ಲಿ ಕೂಡ ನಮ್ಮ ಗ್ರಾಮಕ್ಕೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ರೈತರಿಗೆ. ಯಾವಾಗ ನೋಟಿಸ್ಗಳನ್ನ ಕೊಟ್ಟರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ರೈತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪ ಅವರು ರೈತರ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ತೆಗೆದುಕೊಂಡು ರೈತರಿಗೆ ಪ್ರತ್ಯೇಕ ಬಜೆಟ್ ಅನ್ನು ಮಂಡನೆ ಮಾಡಿದಂತ ಒಬ್ಬ ರೈತ ನಾಯಕ BS ಯಡಿಯೂರಪ್ಪ ಅವರು ನನಗೆ ಒಂದು ಮಾತನ್ನು ಹೇಳಿದ್ರು, ನೋಡಬೇಡಿ, ಈ ನಾಡಿಗೆಲ್ಲ ತುತ್ತ ಅನ್ನವನ್ನು ಕೊಡ್ತಕ್ಕಂಥ ರೈತ, ಈ ದೇಶಕ್ಕೆ ತುತ್ತ ಅನ್ನವನ್ನು ಕೊಡ್ತಕ್ಕಂಥ ರೈತ ಬೀದಿಗೆ ತರ್ತಕ್ಕಂಥ ಕೆಲಸದ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ರೈತರಿಗೆ ಹೊರಡಿರ್ತಕ್ಕಂಥ ಕೆಲಸ ದುಷ್ಟ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಸಿದ್ದರಾಮಯ್ಯನವರ ನಡವಳಿಕೆ ನೋಡಿದ್ರೆ ಅಲ್ಪಸಂಖ್ಯಾತರ ಮತದಿಂದ ಮಾತ್ರ ಇವರು ರಾಜ್ಯದ ಮುಖ್ಯಮಂತ್ರಿಗಳು ಆಗಿದ್ದಾರೆ ಅನ್ನೋ ಭಾವನೆಯಿಂದ ವ್ಯಕ್ತಿಯನ್ನು ವರ್ತನೆ ಮಾಡ್ತಾ ಇದ್ದಾರೆ. ಇಂಥ ದುಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಉತ್ತರವನ್ನು ಕೊಡಬೇಕು. ರೈತರ ಕಣ್ಣಲ್ಲಿ ನೀರು ಬರಬಾರದು. ಈ ನಾಡಿನ ರೈತ ಸಂಕಷ್ಟದಲ್ಲಿದ್ದಾಗ, ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ನಿಮ್ಮೆಲ್ಲರ ಕರ್ತವ್ಯ ಇದೆ. ಭಾರತೀಯ ಜನತಾ ಪಾರ್ಟಿ ಕರ್ತವ್ಯ ಇದೆ ಆ ರೈತರ ಪರವಾಗಿ, ಆ
ಆ ರೈತರ ಪರವಾಗಿ ಧ್ವನಿ ಎತ್ತಬೇಕು ಅನ್ನುವ ಆದೇಶವನ್ನ ಸನ್ಮಾನ್ಯ BS ಯಡಿಯೂರಪ್ಪ ರೈತ ನಾಯಕರು ಮಾಡಿದಂತ ಸಂದರ್ಭದಲ್ಲಿ ನಾವು ನಮ್ಮ ಪಕ್ಷದ ಎಲ್ಲ ಮುಖಂಡರು ಇವತ್ತು ರಾಜ್ಯಾದ್ಯಂತ 3 ತಂಡಗಳಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದೇವೆ. ನಾನು ವೇದಿಕೆ ಮೂಲಕ ಇಲ್ಲಿರ್ತಕ್ಕಂಥ ರೈತರ ಸಭೆಯಲ್ಲಿ ಪ್ರತಿಭಟನಾ ಸಭೆ ನಾವು ಭಾಗವಹಿಸಿದ್ದೇವೆ. ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ. ನಾನು ತಮ್ಮೆಲ್ಲರೂ ಕೂಡ ಭರವಸೆ ಕೊಡ್ತೇನೆ, ತಮ್ಮೆಲ್ಲರೂ ಕೂಡ ಭರವಸೆ ಕೊಡ್ತೇನೆ. ಅಧಿಕಾರದ ದರ್ಪದಿಂದ ಅಧಿಕಾರದ ಮನದಿಂದ ಮೆರಿತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಕಣ್ಣಲ್ಲಿ ನೀರು ಬಂದ್ರೆ ರೈತರ ಶಾಪಕ್ಕೆ ತೂತಾಗ್ತಾರೆ. ನೀವು ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯ ಮಾಡೋದಕ್ಕೆ ಬಿಡೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಈ ರಾಜ್ಯದ ರೈತರ ಪರವಾಗಿ ಸದಾ ನಿಂತಲ್ಲಿ ಇರ್ತವೆ. ಇವತ್ತು ಬೀದರ್ಗಳು ಕೂಡ ರೈತರನ್ನ ಒಕ್ಕಲಿಸತಕ್ಕಂಥ ಕೆಲಸ ಈ ದುಷ್ಟ ಕಾಂಗ್ರೆಸ್ ಸರ್ಕಾರ ಹೊರಟಿದೆ. ಯಾವುದೇ ಕಾರಣಕ್ಕೂ ಬೀದರ್ ಜಿಲ್ಲೆಯ ಶಾಸಕರಿರ್ಬೋದು, ನಮ್ಮ ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ರೈತರ ಪರವಾಗಿ ಇವತ್ತು ಧ್ವನಿ ಎತ್ತೋದಷ್ಟೇ ಅಲ್ಲ, ಬೀದಿಗಳಿಗೆ ಹೋರಾಟವನ್ನ ಮಾಡಿ ಈ ರೈತ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ತಕ್ಕ ಪಾಠವನ್ನು ಕಲಿಸತಕ್ಕಂಥ ಕೆಲಸ ನಾವು ರೈತರ ಪರವಾಗಿ ಮಾಡ್ತೇವೆ. ಆ ವಾಗ್ದಾನವನ್ನು ಮಾಡೋದಕ್ಕೋಸ್ಕರ ನಾವು ಬೀದರಿಗೆ ಬಂದಿರ್ತಕ್ಕಂಥದ್ದು, ಬೀದಿಗೆ ಬಂದಿರ್ತಕ್ಕಂಥದ್ದು. ಬಂಧುಗಳ ಅಧಿಕಾರ ಶಾಶ್ವತ ಅಲ್ಲ, ಅಧಿಕಾರ ಯಾವತ್ತೂ ಕೂಡ ಶಾಶ್ವತ ಅಲ್ಲ. ಇವತ್ತು ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಲ್ಲ, ಆದರೂ ಸಹ ಸನ್ಮಾನ್ಯ BS ಯಡಿಯೂರಪ್ಪ ಬೀದರ್ಗೆ ಬಂದ್ರೆ, ಬಿಜಾಪುರಕ್ಕೆ ಹೋಗಲಿ, ಗುಲ್ಬರ್ಗ ಹೋಗಲಿ, ರಾಜ್ಯದ ಯಾವುದೇ ಮನೆಗೂ ಹೋಗಲು ಸಹ ಇವತ್ತು ರಾಜ್ಯದ ನಾಡಿನ ರೈತ ನಮ್ಮ ಯಡಿಯೂರಪ್ಪ ಹೆಮ್ಮೆಯಿಂದ ಮಾತಾಡ್ತಾರೆ, ನಮ್ಮ ಯಡಿಯೂರಪ್ಪ ಹೆಮ್ಮೆಯಿಂದ ಮಾತಾಡ್ತಾರೆ. ಕಾರಣ ಇವತ್ತು ಅಧಿಕಾರದಲ್ಲಿ ಎಷ್ಟು ದಿನ ಇದ್ವಿ ಅನ್ನೋದು ಮುಖ್ಯ ಅಲ್ಲ, ಅಧಿಕಾರದಲ್ಲಿ ಎಷ್ಟು ದಿನ ಇದ್ವಿ ಅನ್ನೋದು ಮುಖ್ಯ ಅಲ್ಲ. ಅಧಿಕಾರ ಶಾಶ್ವತ ಅಲ್ಲ. ಆ ಭಗವಂತನ ಆಶೀರ್ವಾದದಿಂದ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ನಾಡಿನ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಿದ್ದೀವ, ಅದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಇವತ್ತು ಈ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ರೈತರ ಜಮೀನನ್ನು ಕಿತ್ಕೊಳ್ಳೋದು ಒಂದು ಕಡೆ, ರೈತರನ್ನು ಒಕ್ಕಲಿಸತಕ್ಕಂಥ ಕೆಲಸ, ಹಿಂದೂಗಳನ್ನ ಬೀದಿಗೆ ತರ್ತಕ್ಕಂಥ ಕೆಲಸ, ಹಿಂದೂಗಳ ಹತ್ಯೆ ನಡೀತಾ ಇದೆ. ಇದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು. ಹಾಗಾಗಿ ಬಂಧುಗಳೇ, ಬೀದಿಗೆ ಹೋರಾಟವನ್ನು ಮಾಡತಕ್ಕಂಥ ಸಂದರ್ಭ ಸೃಷ್ಟಿಯಾಗಿದೆ. ಬೀದಿಗೆ ಹೋರಾಟವನ್ನು ಮಾಡತಕ್ಕಂಥ ಸಂದರ್ಭ ಸೃಷ್ಟಿಯಾಗಿದೆ. ಹಾಗಾಗಿ ಇಷ್ಟು ಮಾತ್ರ ಸಂದರ್ಭ ಹೇಳ್ತಾರೆ, ಸಾಕಷ್ಟು ಸಮಯ ಆಗಿದೆ. ಇವತ್ತೇನು ಅನೇಕ ರೈತರು ತಮ್ಮ ಅರ್ಜಿಗಳನ್ನು ನೀಡಿದ್ದೀರಿ. ಯಾವುದೇ ಕಾರಣಕ್ಕೂ ರೈತರು ಆತಂಕ ಪಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಭಾರತೀಯ ಜನತಾ ಪಾರ್ಟಿ ನಮ್ಮ ಕೊನೆ ಉಸಿರು ಇರುವವರೆಗೂ ಕೂಡ ರೈತರ ಪರವಾಗಿ ಹೋರಾಟವನ್ನು ಮಾಡ್ತೇವೆ, ನಿಮ್ಮ ಪರವಾಗಿ ಇರ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳ್ತಾ ಈಗ ಈ ಸಭೆಯನ್ನು ಮುಗಿಸಿಕೊಂಡು ಇವತ್ತು ಜಿಲ್ಲಾಧಿಕಾರಿ ಕಚೇರಿ ತನಕ ಪಾದಯಾತ್ರೆ ಮುಖೇನ ಹೋಗಿ ಅವರು ಕೂಡ ನಾವು ಮನವಿಯನ್ನು ಕೊಡಲಿದ್ದೇವೆ. ತಾವೆಲ್ಲರೂ ಕೂಡ ನಮ್ಮ ಜೊತೆ ಹೆಜ್ಜೆಯನ್ನು ಇಡಬೇಕು ಅನ್ನೋ ಮಾತನ್ನು ಸಂದರ್ಭ ಹೇಳ್ತಾ ಇವತ್ತು ನಮ್ಮ ಹೋರಾಟಕ್ಕೆ ಶಕ್ತಿಯ ತಾವೆಲ್ಲರೂ ಕೂಡ ಒಂದು ಮಾತನ್ನು ಹೋಗ್ತಾರೆ. ಬರೋ ಭಾರತ್ ಮತಾಕ್ಕೆ ಎರಡು ಮುಷ್ಟಿಗಳನ್ನು ಕಟ್ಟಿದ್ರೆ ಬರೋ ಭಾರತ್ ಮತಾಕ್ಕೆ, ಬಿಜೆಪಿ ರೈತರ ಪರ ಹೋರಾಟಕ್ಕೆ, ಬಿಜೆಪಿ ರೈತರ ಪರ ಹೋರಾಟಕ್ಕೆ, ಬರೋ ಭಾರತ್ ಮತಾಕ್ಕೆ.